ರೂಢಭೂಪದೆ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಗುರುವೆ ನಿಮ್ಮರೋ ಮಂಗಳಂ ಸದಾ ಕರಿಸಿ ಅನ್ನಮಾಯಾಮಲಂಗಳಂ ತರಿಸಿ ಜ್ಞಾನದೋಳೆಟ್ಟು ತಾರಿಸೈ ಹರನೆ ನೀಲಿಯಾರೂಢ ದೇವನೇ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ದೇಹ ಬುದ್ಧಿಯಂ ಮೋಹಪಾಶದಿಂ ಗೇಹ ಬುದ್ಧಿಯಂ ನೀಗಿಸೆನ್ನನು ಸೋಹಮೆಂದು ನಿನ್ನಾತ್ಮ ಬುದ್ಧಿಯಂ ದೇಹಿ ಭುವರ ರೂಢ ದೇವರ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ನಿನ್ನ ಶ್ರೋತ್ರವೋ ಬ್ರಹ್ಮರೂಪವೋ ನಿನ್ನ ನೇತ್ರವೋ ಸ್ವಪ್ರಕಾಶವೋ ನಿನ್ನ ದರ್ಶನಂ ಪಾಪನಾಶನಂ ಭಿನ್ನವಿಲ್ಲದ ರೂಢರಾಯನೇ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಆರು ನಾನು ವೆಂದೆಂಬ ರೀತಿಯಂ ತೋರಿಸನ್ನ ಸಂಸಾರ ನೀಗಿಸೈ ಬಾರಿ ಬಾರಿಗೆ ಬೇಡಿಕೊಂಬೆನೆ ತಾರಿಸನ್ನನ ರೂಢ ಭೂವರ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ನಾನು ನನ್ನದು ಎಂಬ ಮಾಯೆಯ ಸಾನುರಾಗದಿಂದಾಟಿಸೆನ್ನನು ನೀನೆ ತಾರಕಂ ದುಃಖ ಬೀಜಕ್ಕೆ ಧೈರ್ಯಭೇದದೋಳ್ ನಿತ್ಯವಪ್ಪುವೋಳ್. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ನಯನ ತೋರ್ಪ ಜಾಗ್ರತ್ ಪ್ರಪಂಚದೋಳ್ ಬಯಲ ಬುದ್ಧಿಯ ರೂಢನೀಯಲಿ ಸತ್ಯವೆಂದು ಚೈತನ್ಯ ರೂಪದಿಂ ಮಿಥ್ಯವೆಂದು ದೇಹ ರೂಪದಿಂ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಗೊತ್ತು ಮಾಡಿ ಶ್ರೀಕರಾಧನೆ ಮತ್ತೆ ಮತ್ತೆ ಯಾರೂಢ ಸತ್ತಮ ಹಸ್ತ ಮುದ್ರಯಂ ಮಾತನೆ ವಸ್ತು ದರ್ಶನಂ ಕೊಟ್ಟದಾತನೆ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ವಸ್ತಿಯಾದ ದೇವಾಂಶರೂಪನೆ ಸ್ವಸ್ತಿಗಯ್ಯ ಸಾರೂಢ ಭೂಪನೆ ಪ್ರೇಮ ಭಾವದ ನಮ್ಮ ಮೂರ್ತಿಯಂ ಕಾಮವಿಲ್ಲದೆ ಕರೂಪದಿಂ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಸಾಮಗಾನದೆಲ್ಲುವ ನೇಮವಿತ್ತುವ ರೂಢ ತಾರಿಸೈ ಮೂರು ತಾಣದ ತೋರಿ ಬಾರದ ಯೌವನಾಂಗಳೋಳ್ ಮೀರಿ ಹೋಗುವ ಮನ ಸಂಗಳಂ ಪಾರು ಮಾಡಿ ಸಾರೂಢ ದೇವರೇ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜಗುಣ ಶಿವಯೋಗೇಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 44 ಕಾಡಲಿಂದೇನು ಅಭವ ನಿನ್ನ ಕೃಪೆಯಿಂದೆನು ನಿನ್ನ ಕೃಪೆಯಿಂದೆ ನೋಡಿ ಮಿಗೆ ಮನ್ನಿಸೆಂದನು ತನುಮೂರ ನಗಲದೆರ್ಪ ರುಜಗಳ ಜಿನುಗಿನ ಉಮ್ಮಳವಿಡಿದು ಜನಿಸುವ ಅಖಿಳ ಬಾಧೆಯನು ಇಹದೊಳು ನೆನೆಯದಂತೆ ಇರಿಸು ಎನ್ನನು. ಇದನ್ನ ಈಗ ಅವರು ಪ್ರಾರ್ಥನಾ ಇದು ಪ್ರತಿಬಂಧ ಕೋಪ ಶಮನ ಅಂದ್ರೆ ಈ ಸೂತ್ರನೇ ಅವರು ಅಲ್ಲೇ ಕೆಳಗಡೆ ಬರ್ದಿದ್ದಾರೆ. ಯಾವ ಪ್ರತಿಬಂಧಕಗಳು ನಾವು
ಹಿಂದಿನ ಸೂತ್ರ ನೋಡಿದ್ವಲ್ಲ, 3 ಪ್ರತಿಬಂಧಕಗಳು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದ ಏನು ಪ್ರತಿಬಂಧಕಗಳಿತ್ತು ಅದಕ್ಕೆ ಉಪಶಮನ, ಅವುಗಳನ್ನ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಅದರ ಪ್ರಾರ್ಥನೆಯ ಮುಖಾಂತರ ಇಲ್ಲಿ ಅವರು ಬೇಡ್ಕೊತಾ ಇದ್ದಾರೆ. ಆತ್ಮವಸ್ತುವಿಗೆ ನಿಮಗೆ ಯಾರ ಮೇಲಿದೆಯೋ ಅವರಿಗೆ, ಗುರುವಿನ ಮೇಲಿದ್ರೆ ಗುರುವಿಗೆ ಬೇಡ್ಕೊಳ್ಳೋದು. ಇಲ್ಲಿ ಸಾಧಕನಿಗೆ ಎಲ್ಲಾ ಉಪದೇಶಗಳಿರೋದು, ಜ್ಞಾನಿಗೆ ಯಾವುದು ಉಪದೇಶ ಬೇಕಾಗಿಲ್ಲ. ರಮಣ ಮಹರ್ಷಿಗಳು ಹೇಳ್ತಾರೆ, ಅಜ್ಞಾನಿಗೂ ಬೇಡ, ಮುಕ್ತನಿಗೂ ಬೇಡ. ಉಪದೇಶ ಯಾರಿಗೆ? ಯಾರು ಮುಮುಕ್ಷು ಇದಾರಲ್ಲ ಅವನಿಗೆ ಉಪದೇಶ. ಹಾಗಾಗಿ ಇವೆಲ್ಲ ಉಪದೇಶಗಳು ನಮಗೆ. ಮುಮುಕ್ಷು ಅಂದ್ರೆ ಯಾರಲ್ಲ, ನಾನೇ. ಯಾರು ಜೀವ ನಾನು ಅಂತ ಇದ್ದೀನಿ. ಈಗ ಗುರುಗಳು ದೇವರು ನೀನು ಅಂತ ಹೇಳ್ತಿದಾರಲ್ಲ, ಆ ಅನುಭವವನ್ನ ನಾನು ಪಡಿಬೇಕಾದ್ರೆ ಯಾವ್ಯಾವ ಸಮಸ್ಯೆಗಳು ಬರುತ್ತೆ, ಏನೇನ್ ಅಂತರಂಗದಲ್ಲಿ ಹೋರಾಟಗಳು, ಹೇಗೆ ಈ ದೇಹವನ್ನ ಮೀರೋದು, ಎಲ್ಲಿ ನಾವು ತಪ್ಪುತ್ತೀವಿ, ಪ್ರತಿಯೊಂದನ್ನು ಕ್ರಮಬದ್ಧವಾಗಿ ನಿಜಗುಣರು ಹೇಳ್ತಾ ಬರ್ತಿದ್ದಾರೆ. ಇದು ಮನನದ ಸೂತ್ರಗಳೆಲ್ಲ ಇರೋದ್ರಿಂದ ಈಗ ಪ್ರತಿಬಂಧಕಗಳನ್ನ ಅವ್ರು ಹೇಳಿದ್ರು. ಎಂತ ವಿವೇಕಿ ಆಗಿದ್ರು 3 ಪ್ರತಿಬಂಧಕಗಳು. ಹಾಗಾಗಿ ಈಗ ಪ್ರತಿಬಂಧಕಗಳನ್ನ ಹೇಗೆ ಉಪಶಮನ ಮಾಡೋದು, ಹೇಗೆ ಅವುಗಳನ್ನ ಕಳ್ಕೊಳ್ಳೋದು ಅಂತ, ಕಾಡಲ್ಲಿ ಇನ್ನೇನು ಕಾಡೋದಕ್ಕೆ ಏನ್ ಉಳಿದಿದೆ ಅಂತ ಆ ದೈವಕ್ಕೆ ಕೇಳ್ಕೊಳ್ಳೋದು. ಆತ್ಮವಸ್ತುವಿಗೆ, ಗುರುವಿಗೆ ಅದನ್ನ ಕಾಡಲಿ ಇನ್ನೇನು ಅಭವ ನಿನ್ನ ಕೃಪೆಯಿಂದ ಈಗ ನಾನು ನೋಡಿ ಮಿಗೆ ಮನ್ನಿಸೆನ್ನನು, ನನ್ನನ್ನ ಕಾಪಾಡು. ನನ್ನನ್ನ ಮುಂದೆ ಹೇಳ್ತಾ ಹೋಗ್ತಾರೆ ಯಾವ್ದ್ರಿಂದ ಕಾಪಾಡಬೇಕು, ಹೇಗೆ, ಏನು ಅಂತ ಹೇಳ್ತಾರೆ. ತನು 3, ನನಗೆ 3 ದೇಹಗಳಿದೆ. ನನಗೆ ಆ ಸ್ಥೂಲ ಶರೀರ, ಸೂಕ್ಷ್ಮ, ಕಾರಣ, ಇವೆಲ್ಲವೂ ಶಾಸ್ತ್ರ ಶಬ್ದಗಳು. ಆದ್ರೆ ನನ್ನ ಅನುಭವದಲ್ಲಿ ಇದು ಯಾವ್ದು ಇರೋದಿಲ್ಲ. ನನಗೆ ದೇಹಕ್ಕಾದ್ರೆ ನನ್ಗಾಗತ್ತೆ ಅಂತ ಇದೆ, ಮನಸ್ಸಿಗಾದ್ರೆ ನನಗಾಗತ್ತೆ ಅಂತ ಇದೆ, ಅಹಂಕಾರ. ಈ 3ರಲ್ಲಿ ಯಾವುದಕ್ಕೆ ಏನಾದ್ರೂ ಇಡೀ ಜೀವ ಅಂತ ನಾನಿದೀನಿ, ಏನಾದ್ರೂ ನನಗೆ ಆಗತ್ತೆ ಅಂತ ಇದೆ. ತನು 3 ಅಗಲದಿರ್ಪ ರುಜಗಳು. ಯೌವನದಲ್ಲಿ ರುಜಗಳದೇನು ಗೊತ್ತಾಗಲ್ಲ, ಹಂಗಾಗಿ ಏನು ಸಮಸ್ಯೆ ಅನ್ಸಲ್ಲ. ಅದನ್ನ ನನ್ಗೇನ್ ಅನ್ಕೋತೀನಿ, ನನಗೆ ಬಹಳ ಜ್ಞಾನ ಬಂದಿದೆ, ನನಗೆ ತಿಳುವಳಿಕೆ ಬಂದಿದೆ. ಎಲ್ಲಿವರೆಗೂ ದೇಹ ಆರೋಗ್ಯ ಇರುತ್ತಲ್ಲ ಅಲ್ಲಿವರೆಗೂ ಗೊತ್ತಾಗಲ್ಲ. ತನು ರುಜ ಎಷ್ಟೇ ಏನೇ ಕೇಳ್ತಿದ್ರು ಅದು ಅನುಭವಕ್ಕೆ ಬರಲ್ಲ. ಹಾಗಾಗಿ ಯಾಕೆ ವಯಸ್ಸಾದವ್ರ ಮಾತು ಯೌವನದವ್ರಿಗೆ ಗೊತ್ತಾಗಲ್ಲ ಅಂದ್ರೆ ಆ ಮನಸ್ಸಿಗೆ ಅನುಭವನೇ ಇರಲ್ಲ. ಅದು ಅವ್ರ ಏನ್ ನಾನು ಹೇಳೋದನ್ನ ಯಾಕೆ ಇವ್ರಿಗೆ ಅರ್ಥ ಆಗಲ್ಲ ಅಂದ್ರೆ ಯಾಕೆ ಆಗೋದೇ ಇಲ್ಲ. ನಾವ್ ಯಾವಾಗ ವಯಸ್ಸಾಗುತ್ತೋ, ನಮಗೆ ಯಾವಾಗ ದೇಹಾದಿಗಳು ದುಃಖ ಕೊಡುತ್ತೋ ಆಗ ಅನುಭವಕ್ಕೆ ಬರುತ್ತೆ, ಅಲ್ಲಿವರೆಗೂ ಅನುಭವ ಬರಲ್ಲ. ಹಾಗಾಗಿ ತನು 3 ಇದೆಯಲ್ಲ, ಅವುಗಳನ್ನ ಎಲ್ಲಿವರೆಗೂ ನೀನ್ ಹಿಡ್ದಿರ್ತೀಯೋ ಅಲ್ಲಿವರೆಗೂ ಅವುಗಳ ದುಃಖ ಇದ್ದೇ ಇರುತ್ತೆ. ತನು 3 ನಗಲದೀರ್ಪ, ಅವುಗಳನ್ನ ನಾನ್ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಅವುಗಳಂದ್ರೆ ನಾನಿದ್ದೀನಿ, ನಾನಂದ್ರೆ ಅವು ಇದೆ. ನಾನ್ ಜೀವತ್ವ ಏನೇನ್ ಮಾತಾಡ್ತೀನಿ, ಏನೇ ಮಾಡ್ತೀನಿ ಎಲ್ಲ ಈ 3 ಒಳಗಡೆನೆ. ಏನೇ ಶಾಸ್ತ್ರವನ್ನ ಕೇಳ್ತೀನಿ ಅಂದ್ರು, ಏನೇ ಜ್ಞಾನ ಪಡಿತೀನಿ ಅಂದ್ರು, ಎಲ್ಲವನ್ನು ಏನೇ ಸಾಧಿಸ್ತೀನಿ ಅಂದ್ರುನು ಮನಸ್ಸಿನಿಂದ, ಬುದ್ಧಿಯಿಂದ, ದೇಹದಿಂದ ಬಿಟ್ಟು ನನಗೆ ಸಾಕ್ಷಿ ಅನುಭವಗಳೆಲ್ಲ ಅಷ್ಟು ಇನ್ನು ನನ್ನ ಅನುಭವಕ್ಕೆ ಬಂದಿಲ್ಲ. ಹಾಗಾಗಿ ಅವುಗಳನ್ನೆಲ್ಲ ಎಲ್ಲಿವರೆಗೂ 3 ದೇಹಗಳನ್ನ ಹಿಡ್ದಿರ್ತೀಯ ಅಲ್ಲಿವರೆಗೂ ಅವುಗಳ ಏನೇನ್ ಸುಖ ದುಃಖ ಆಗತ್ತೆ ಅವುಗಳನ್ನೆಲ್ಲ ಅನುಭವಿಸ್ಲೇಬೇಕು. ಬೇರೆ ಪರಿಹಾರವು ಅದಕ್ಕಿಲ್ಲ. ಹಾಗಾಗಿ ಹೇಳ್ತಾರೆ, ತನು 3 ನಗಲದೀರ್ಪ ರುಜಗಳು, ಕಾಯಿಲೆಗಳ ಸಮೂಹ. ಮಾನಸಿಕ ಕಾಯಿಲೆ, ಬೌದ್ಧಿಕ ಕಾಯಿಲೆ, ಬುದ್ಧಿಯ ಕಾಯಿಲೆ, ಇವೆಲ್ಲ ಕಾಯಿಲೆಗಳೇ. ಅದ್ರಲ್ಲಿ ಬಹಳ ತುಂಬಾ ನಾನಿಲ್ಲ, ಅದು ಕಾಯಿಲೆ ಅಂತ ಗೊತ್ತಿಲ್ಲ. ಯಾರು ಮಾನಸಿಕ ಅಸ್ವಸ್ಥರು ಇರ್ತಾರಲ್ಲ ಅವ್ರಿಗೆ ಅದ್ ಗೊತ್ತಿರಲ್ಲ. ಅವ್ರು ನಾನ್ ಬಹಳ ಚೆನ್ನಾಗ್ ಮಾತಾಡ್ತಿದ್ದೀನಿ ಅಂತಾನೆ ಅನ್ಸ್ತಿರುತ್ತೆ. ಹಾಗೆ ನಾವು ಈಗ ಅದ್ರೊಳಗಡೆನೆ ಇದ್ದು ನಾವು ಅದ್ರೊಳಗಡೆ ಬಂಧನದಲ್ಲಿ ಇದೀವಿ ಅಂತ ಗೊತ್ತಿಲ್ಲ. ಬಹಳ ನಾವು ಸ್ವತಂತ್ರವಾಗಿ ನನಗ್ ಗೊತ್ತಾಗಿದೆ, ಎಲ್ಲ ಅದ್ರೊಳಗಡೆನೆ. ಯಾವ ಮನಸ್ಸು, ಬುದ್ಧಿ ಅವು ಚೆನ್ನಾಗಿದ್ರೆ ನಾನು ತುಂಬಾ ಜೋರಾಗಿರ್ತೀನಿ. ಅವುಗಳಲ್ಲಿ ಯಾವ್ದಾದ್ರು ಒಂದು ಕಡಿಮೆ ಆಯ್ತು ನಾನು ಕುಗ್ಗೋಗ್ತೀನಿ. ಬಹಳ ತುಂಬಾ ಆತ್ಮ, ದೇವ್ರು, ಸಾಧನೆ ಎಲ್ಲಾ ಮಾತಾಡ್ತಿರ್ತೀನಿ. ದೇಹಕ್ಕೆ ಏನೋ ಒಂದು ಹುಷಾರಿಲ್ದೇ ಇರಂಗಾಯ್ತು, ಎಲ್ಲ ಕುಗ್ಗೆ ಹೋಗುತ್ತೆ ಒಂದೇ ಸಲಿಗೆ. ಆ ಮನಸ್ಸು ಏನು ಬ್ರಹ್ಮ, ಆತ್ಮ, ನಾನು ಇರೋದೇ ಅದು ಅಂತ ತುಂಬಾ ಜೋರಾಗೆ ಮಾತಾಡ್ತಿರುತ್ತೆ. ಯಾವಾಗ ದೇಹ ಕುಗ್ಗುತ್ತೋ ಮನಸ್ಸು ಕುಗ್ಗೆ ಬಿಡುತ್ತೆ, ಅಹಂಕಾರನು ಕುಗ್ಗುತ್ತೆ. ಅದ್ರ ಜೊತೆಗೆ ಎಲ್ಲಾ ಏನು ನನಗೆ ಏನೇನ್ ಗಳಿಸಿದ್ದೆ ಮಾತ್ರ ಎಲ್ಲ ಒಂದೇ ಕ್ಷಣಕ್ಕೆ ನನಗೆ ಒಂಥರ ಅನ್ಸಕ್ ಪ್ರಾರಂಭ ಆಗತ್ತೆ, ಭಯ ಪ್ರಾರಂಭ ಆಗತ್ತೆ. ಏನಿದು, ನಾನು ಏನೇನೋ ಅನ್ಕೊಂಡಿದ್ದೆ, ಏನ್ ತಿಳ್ಕೊಂಡಿದ್ದೆ, ಏನು ನನಗಾಗೇ ಇಲ್ವಲ್ಲ, ಇವರೆಲ್ಲ ಆಗ್ಲು ಹೋಗ್ತಾರಲ್ಲ, ದುಡ್ಡು ಎಲ್ಲಾ ಹಾಗೆ ಇರುತ್ತೆ. ಎಲ್ಲಿಯವರೆಗೂ ಆತ್ಮಜ್ಞಾನವನ್ನ ಪಡೆಯೋದಿಲ್ಲ ಅಲ್ಲಿವರೆಗೂ ಇವೆಲ್ಲವೂ ಇರೋದೆ. ಯಾವಾಗ ಜೀವತ್ವದ ಅನುಭವನೇ ನನಗೆ ಸ್ಪರ್ಶನೇ ಇಲ್ಲ ಅನ್ನುವ ಆ ಅನುಭವ ಆಗ್ಲೇಬೇಕು. ಏನು ಆತ್ಮ ಸಾಕ್ಷಾತ್ಕಾರ ಅಂತೆಲ್ಲ ಏನ್ ಹೇಳ್ತೀವಿ ಅದಾಗ್ಲೇಬೇಕು. ಅದು ಘಟಿಸದಾಗ್ಲೇನೆ ಇದೆಲ್ಲದರಿಂದ ದೂರ ಆಗೋದು. ಇಲ್ಲ ಅಂದ್ರೆ ಸುಮ್ನೆ ಅಲ್ಲಲ್ಲೇ ಸಮಾಧಾನ ಮಾಡ್ಕೊತಿರೋದು, ಅಲ್ಲೇ ಕೊಳೆಯಲ್ಲೇ ಕೂತ್ಕೊಂಡು ಸ್ವಲ್ಪ ಹಿಂಗ ಅದನ್ನೆಲ್ಲ ಸರಿಸ್ಬಿಟ್ಟು ನೀರ್ ಕುಡಿತಿರ್ತೀವ. ಎಲ್ಲೋ ಪಾಚಿ ಬಂದಿದೆ ಸ್ವಲ್ಪ ಹಿಂಗ್ ಸರ್ಸೋದು,
ಆ ನೀರನ್ ಕುಡಿತಿರ್ತೀವಲ್ಲ ಆ ರೀತಿ ಸ್ವಲ್ಪ ಹಿಂಗ್ ಕೇಳ್ದೆ, ಸ್ವಲ್ಪ ಹಿಂಗ್ ಧ್ಯಾನ ಮಾಡ್ದೆ, ಸ್ವಲ್ಪ ಹಿಂಗ್ ಮಾಡ್ದೆ ಹಂಗ್ ಮಾಡ್ದೆ, ನನಗೆ ನಾನ್ ನೋಡ್ತಾ ಹೋದ್ರೆ ಅಷ್ಟು ಮಾಡೋದ್ರಿಂದ ನನಗೆ ಯಾವ್ದಾದ್ರು ಸುಖ ದುಃಖಗಳು ಕಡಿಮೆ ಆಗಿದ್ಯಾ? ನನ್ನ ಸಾಧನೆಯಿಂದ ನನಗೆ ದೇಹದ ದುಃಖ ಏನಾದ್ರು ಕಡಿಮೆ ಆಗಿದ್ಯಾ? ದೇಹ ಇಲ್ಲ ಅನ್ನುವ ಅನುಭವ ಬಂದಿದ್ಯಾ? ನಾನೇ ಪರೀಕ್ಷೆ. ಹಾಗಾಗಿ ಇಲ್ಲಿ ಎಲ್ಲರೂ ಹೊರಗಡೆಯವರಲ್ಲ, ನನಗೆ ನಾನೇ ಪರೀಕ್ಷೆ. ನನ್ನನ್ನ ನಾನೇ ಪರೀಕ್ಷೆ ಮಾಡೋದು. ನನ್ನ ಸಾಧನೆಗಳು ನನ್ನನ್ನ ಬಂಧನಕ್ಕೆ ಈಡು ಮಾಡ್ತಿದ್ಯಾ? ಅದರ ಬಗ್ಗೆ ನನಗೆ ಅಭಿಮಾನ ಬಂದಿದ್ಯಾ? ನನಗೆ ಆ ಶಾಸ್ತ್ರಗಳಾಗ್ಲಿ, ಆ ಮನಸ್ಸು ಅಹಂಕಾರ ಏನಿದೆ, ಏನಾದ್ರೂ ಹಿಡಿದ್ರೆ ಅದ್ರ ಬಗ್ಗೆ ಅಭಿಮಾನ ಪ್ರಾರಂಭ. ತಾನ್ ಮಾಡುವ ಸಾಧನೆಗಳಾಗ್ಲಿ, ತಾನ್ ಕಲ್ತಿರೋದರ ಬಗ್ಗೆ ಆಗ್ಲಿ, ಕೇಳಿರೋದ್ರ ಅದನ್ನೇ ಒಂದು ಅಭಿಮಾನ ಮಾಡಿ ಮಾಡ್ಕೊಂಡಿದೀನಿ ಅನ್ನೋದು ಗೊತ್ತಾಗಲ್ಲ. ಮತ್ ಅದೇ ರೀತಿನೇ ಬೇರೆಯವರು ಹೇಳ್ಬೇಕು ಅಂತ ಇರುತ್ತೆ. ಅದೇ ರೀತಿ ಬೇರೆಯವ್ರು ಹೇಳಿದ್ರೆ ಮಾತ್ರ ಅದು ಸತ್ಯ, ಇಲ್ಲ ಅಂದ್ರೆ ಅಲ್ಲ. ಅವ್ರು ಯಾರು ಸರಿಯಾಗಿ ತಿಳ್ಕೊಂಡಿಲ್ಲ. ಅದ್ ಒಳಗಡೆ ಮಾತಾಡ್ತಾನೆ ಇರುತ್ತೆ ಅಹಂಕಾರ, ಸೂಕ್ಷ್ಮಾತಿ ಸೂಕ್ಷ್ಮ. ಯಾರು ಸಾಧಕರು ಇರ್ತಾರೋ ಅವ್ರಿಗೆ ಗೊತ್ತಾಗ್ತಿರತ್ತದು. ಸಾಧಕರಲ್ಲಲ್ಲ ಅಂದ್ರೆ ಅದನ್ನ ವಾದ ಮಾಡ್ಕೊಂಡು, ಅದಕ್ಕೆ ಮನಸ್ತಾಪಗಳು ಮಾಡ್ಕೊಂಡು, ಸುಖ ದುಃಖಗಳನ್ನ ಮಾಡ್ಕೊಂಡು, ಯಾವುದನ್ನ ನಾನು ದೇಹ ನಾನಲ್ಲ, ಅಹಂಕಾರ ನಾನಲ್ಲ, ಆತ್ಮವಸ್ತುವನ್ನ ಅನುಭವಿಸ್ಬೇಕಂತ ಹೊರಟಿರೋರು ಈ ಸಣ್ಣ ಸಣ್ಣದ್ರಲ್ಲೇ ಉಳ್ಕೊಂಡ್ರೆ ದೇಹ ನಾನಲ್ಲ ಅನ್ನೋದು ಹೇಗೆ? ಹಾಗಾಗಿ ಈ ಮೂರು ದೇಹಗಳನ್ನ ಬಿಡ್ಲೇಬೇಕು. ಅವು ಎಷ್ಟೇ ಶ್ರೇಷ್ಠ ಇರ್ಲಿ, ಎಷ್ಟೇ ಚೆನ್ನಾಗಿರ್ಲಿ, ಅಪಾಯನೇ ಅವೆಲ್ಲ. ಹಾಗಾಗಿ ಅವು ಸೂಕ್ಷ್ಮ ದೇಹಗಳಷ್ಟೇ. ಬರೀ ಹೊರಗಡೆ ಏನ್ ಕಾಣಿಸ್ತಿದೆಯಲ್ಲ ಇದೊಂದೇ ದೇಹ ಅಲ್ಲ. ಮನಸ್ಸು ಸೂಕ್ಷ್ಮ ಇದೆಯಲ್ಲ ಅದು ಸೂಕ್ಷ್ಮ ದೇಹ. ಕಾರಣ ದೇಹ ಅದೇ ಎಲ್ಲದಕ್ಕೂ ಕಾರಣ. ಇಡೀ ನನ್ನ ಈ ಜನ್ಮಕ್ಕೆ ಏನ್ ಇವುಗಳೆಲ್ಲ ಎಲ್ಲಾ ಜೊತೆ ಸಂಬಂಧ, ಇವೆಲ್ಲ ಏನ್ ಮೋಹ ಮಮಕಾರ ಹೋರಾಟ ಸಾಧನೆ ಅಧ್ಯಯನ ಎಲ್ಲ ಕಾರಣ ಶರೀರ ಅದ್ರಲ್ಲಿದೆ. ಆ ಕಾರಣ ಶರೀರ ಹೇಗಿದೆಯೋ ಹಾಗ್ ನಾನು, ಅದರ ಉತ್ಪತ್ತಿನೇ ನಾನು, ಅದರಿಂದನೇ ನಾನು ಪ್ರಕಟ ಆಗಿರೋದು. ಇನ್ನು ಅದ್ರದಲ್ಲಿ ಏನೇನಿರುತ್ತೋ ಅದ್ರ ರೀತಿನೇ ನನ್ನ ವಿಚಾರ. ಅದ್ರಲ್ಲಿ ನಾನು ಯಾವ ರೀತಿ ನನಗೆ ಪೂರ್ವ ಜನ್ಮದ ಸಂಸ್ಕಾರ ಎಲ್ಲ ಅದ್ರೊಳಗಡೆನೆ ಇರೋದು. ಬೀಜ ಅದು. ಆ ಬೀಜದಲ್ಲಿ ನನಗೆ ಯಾವ ಸಾಧನೆಗಳಿಷ್ಟ, ಏನ್ ಇಷ್ಟ, ಯಾವ ಅಧ್ಯಯನಗಳಿಷ್ಟ, ಯಾರ್ ಮಾತಾಡೋದ್ರ ಇಷ್ಟ, ಏನ್ ಮಾಡೋದ್ರ ಇಷ್ಟ, ಅದೆಲ್ಲ ಅದರಲ್ಲಿ ಸಂಗ್ರಹ. ಬೆಳಗ್ಗೆ ಎದ್ದಾಗ ಅದು ಪ್ರಕಟ ಆಗತ್ತೆ, ಹಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನಗೇನು ಸ್ವತಂತ್ರತೆನೇ ಇಲ್ಲ. ಸುಮ್ನೆ ಅದ್ರೊಳಗಡೆನೆ ಸ್ವಲ್ಪ ಬಂದಿರೋ ಹಾಗೆ ಮಾತಾಡ್ತೀನಿ. ನಾನ್ ನೋಡು ನಿದ್ದೆ ಮಾಡಿದಾಗ ಏನು ಇಲ್ಲ, ಎದ್ದ ತಕ್ಷಣನೇ ಯಾವ್ದು ನನ್ನನ್ನ ಪ್ರಚೋದನೆ ಒಳ ಮಾಡುತ್ತಲ್ಲ, ಯಾವ್ದು ನನ್ನ ಮಾತ್ ಕೇಳೋದೇ ಇಲ್ಲ. ಅದ್ ಬಂದ್ಮೇಲೆ ನನಗ್ ಪ್ರಜ್ಞೆ ಬರೋದು. ಅದು ಬಂದ್ಮೇಲೆ ನನಗೆಲ್ಲವೇ ನಾನು ಅಂತ ನಾನ್ ಬರ್ತೀನಿ. ಈ ದೇಹ ಇಂದ್ರಿಯ ಮನಸ್ಸು ಎಲ್ಲಾ ಒಂದೇ ಸಲಿ ಪ್ರಕಟ ಆಗತ್ತೆ. ಅದ್ರಲ್ಲಿರುವ ವಾಸನೆಗಳು ರಭಸವಾಗಿ ಏನ್ ಸ್ಪೀಡ್ ಆಗಿ ಬರುತ್ತೆ ಅಂದ್ರೆ ನನ್ ಕೇಳೋದೇ ಇಲ್ಲ. ಅದು ಒಳ್ಳೇದಿದ್ರೆ ಖುಷಿ ಆದ್ರೆ ಖುಷಿ ಇರುತ್ತೆ, ದುಃಖದಾದ್ರೆ ಬಹಳ ಕಷ್ಟ ಅಲ್ಲ. ಅದೆಷ್ಟು ನನ್ನನ್ನ ಹೋರಾಟ ಮಾಡ್ಸತ್ತೆ. ಮಾತುಗಳಂದಿದ್ದು ಮಾಡಿದ್ದು ಅದರಲ್ಲಿ ಪ್ರಾಪಂಚಿಕರಿಗೆ ತುಂಬಾ, ಸಂಸಾರಿಕರಿಗೆ ಯಾಕೆ ಸನ್ಯಾಸ ಆಗದಂದ್ರೆ ಅದಕ್ಕ ಅರ್ಥ. ಯಾಕೆ ಅಂದ್ರೆ ಪುರ್ಸೊತ್ತೆ ಸಿಗಲ್ಲ ಇಲ್ಲಿ. ಏನು ಹೆಂಡತಿದಾಗ್ಲಿ ಮಕ್ಕಳದಾಗ್ಲಿ ದುಡ್ಡು ಯಾವ್ದಾದ್ರು ಒಂದ್ ಆಗ್ತಾನೆ ಇರುತ್ತದು. ಸಂಸಾರ ಅಂದ್ರೇನೆ ಅಂದಂಗೆ. ಯಾವ್ದಾದ್ರು ಒಂದು ಎಲ್ಲಾ ಚೆನ್ನಾಗಾಗಿದೆ, ಎಲ್ಲಾ ಸರಿ ಆಯ್ತಪ್ಪ, ಮಗಂದೇನೋ ಆಗಿತ್ತು ಇದೊಂದ್ ಸರಿ ಮಾಡ್ರೆ ನಾನು ಅಂತ ಉಸಿರು ಬಿಡೋಷ್ಟೊತ್ತಿಗೆ ಇನ್ನೊಂದ್ ಸ್ಟಾರ್ಟ್ ಆಗಿರುತ್ತೆ. ಅದೊಂದ್ ಸರಿ ಆಯ್ತು ಅಂದ್ರೆ ಇನ್ನೊಂದ್ ಪ್ರಾರಂಭ. ಹಾಗಾಗಿ ಆ ಸಂಸಾರ ಅನ್ನೋದೇ ಹಾಗೆ. ಅದು ವಿಪರೀತ. ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಅದರ ಹೋರಾಟದಲ್ಲೇ ಇರ್ತೀನಿ. ಮಧ್ಯದಲ್ಲಿ ಸ್ವಲ್ಪ ಈ ಜ್ಞಾನ ಗುರುಗಳು ಮಧ್ಯ ಮಧ್ಯೆ ಇದು ಸ್ವಲ್ಪ ಮಾಡ್ತಿರುತ್ತೆ. ಹಾಗಾಗಿ ಆ ಮೂರೂ ದೇಹಗಳನ್ನ ಮೀರೋದು ಅದು ಮಾಡ್ಲೇಬೇಕು. ಆ ಸಾಕ್ಷಿ ಅನುಭವ ಮೊದಲು ಪ್ರಾರಂಭದಲ್ಲಿ ಆಗ್ಲೇಬೇಕು. ಯಾವಾಗ ನನಗೆ ಪ್ರತ್ಯೇಕತೆಯ ಅನುಭವ ಪ್ರಾರಂಭ ಆಗತ್ತೆ ಆಗ ಈ ಪ್ರಾರ್ಥನೆಗಳನ್ನೆಲ್ಲ ಹೇಳ್ತಿರ್ತೇನೆ. ಯಾಕೆ ನನಗೆ ದೇವರ ಅನುಭವನೂ ಹೌದು ಅಂತ ಅನಿಸ್ತಿದೆ. ನನಗೆ ದೇವರದು ಬಗ್ಗೆನೂ ಗೊತ್ತಿದೆ. ಈಗ ಗುರುಗಳ ಸಮೀಪ ಬಂದಿದ್ದೀನಿ, ನನಗೆ ಅನಿತ್ಯದ ದರ್ಶನ ಆಗಿದೆ. ಹೌದು, ನಾನು ಆತ್ಮವಸ್ತುವನ್ನ ಪಡಿಬೇಕು, ಬದುಕ್ ಬಂದಿರೋದು ಅದಕ್ಕೆ ಅಂತ ನನಗೆ ಅನ್ಸಿದೆ. ಆದರೆ ಈ ದೇಹಾದಿಗಳು ಇದ ಸತ್ಯ ಅಲ್ಲ ಅನ್ನೋದು ಗೊತ್ತಿದೆ. ಆತ್ಮವಸ್ತು ಸತ್ಯ ಅನ್ನೋದು ಗೊತ್ತಿದೆ. ಇದು ಅಂತರಾತ್ಮ ಅವಸ್ಥೆ. ಈ ರೀತಿ ಎಲ್ಲಾ ಸಾಧಕರಿಗೂ ಆಗತ್ತೆ. ಈ ರೀತಿ ಬರ್ಲೇಬೇಕು. ಇದಿನ್ನೂ ಬಂದಿಲ್ಲ ಅಂದ್ರೆ ಇನ್ನು ಶ್ರವಣವನ್ನ ಜಾಸ್ತಿ ಕೇಳಬೇಕು. ಹಾಗಾಗಿ ಈ ಅಂತರಾತ್ಮ ಅವಸ್ಥೆ ಇದೆಯಲ್ಲ, ಎರಡರ ಅನುಭವ ಮಧ್ಯದಲ್ಲಿರುತ್ತೆ ಮನಸ್ಸಿದು. ಏನು ಸಾಧಕನ ಮನಸ್ಸಿದು. ಈ ಅಂತರಾತ್ಮ ಅವಸ್ಥೆಯಲ್ಲಿ ಆತ್ಮವಸ್ತುವಿನ ಸ್ಪರ್ಶ ಆಗ್ತಿದೆ. ಶ್ರವಣವನ್ನ ಕೇಳಿದಾಗ, ಧ್ಯಾನ ಏನೋ ಒಂದು ಮಾಡಿದಾಗ ಏನೋ ಒಂದು ಅನುಭವ, ಎಷ್ಟ್ ಆರಾಮ್ ಆಗತ್ತಲ್ಲ ಅಂತ ಅನ್ಸುತ್ತೆ. ಇಲ್ಲೇನ್ ಬಹಳ ದುಃಖ ಇದೆ, ಎರಡೂ ಆಗ್ತಿದೆ. ಆದ್ರೆ ಈ ಕಡೆ ಪೂರ್ತಿ ಆ ಕಡೆ ಹೋಗಕ್ ಆಗ್ತಿಲ್ಲ, ಪೂರ್ತಿ ಈ ಕಡೆ ಜೀವನ ಮಾಡಕ್ಕೂ ಇಷ್ಟ ಇಲ್ಲ. ದೇಹಾದಿಗಳನ್ನ ಬಳಸಕ್ಕೂ ಇಷ್ಟ ಆಗ್ತಿಲ್ಲ. ಬೇಡ, ಅವುಗಳು ಅಪಾಯ ಅಂತಾನೂ ಗೊತ್ತಾಗ್ತಿದೆ. ಆತ್ಮವಸ್ತುವಿನ ಅನುಭವನ ಸ್ಪರ್ಶ ಮಾಡ್ತಿದೀನಿ, ಅಲ್ಲೇ ಆ ಅನುಭವದಲ್ಲೇ ಉಳಿಯಕ್ಕಾಗ್ತಿಲ್ಲ. ಹಾಗಾಗಿ ಈ ಪ್ರಾರ್ಥನೆಗಳೆಲ್ಲ ಕಾಡಲಿನ್ನೇನು ಅಭವ ನಿನ್ನ ಕೃಪೆಯಿಂದ, ಇದಕ್ಕೊಂದೇ ಉಪಾಯ ಗುರುಗಳಲ್ಲಿ ಬೇಡೋದು.
ಗುರುಗಳ ಸ್ಮರಣೆ ಮಾಡೋದು. ಅವ್ರು ಬಿಟ್ರೆ ಇನ್ ಯಾರ ಕೈಲೂ ಆಗೋದಿಲ್ಲ. ಇದು ಅವರ ಆಸ್ತಿ. ಅವರ ಕರುಣೆಯಿಂದ ಮಾತ್ರ ಆತ್ಮಜ್ಞಾನ ಆಗೋದು. ಹಾಗಾಗಿ ಅವ್ರಂತಾರೆ ಕರುಣೆ ಅನ್ನೋದು ಯಾವಾಗ್ಲೂ ಇದೆ, ಸ್ವೀಕಾರ ಮಾಡುವ ಮನಸ್ಸು ತಯಾರಾಗೋದು. ಆ ಮನಸ್ಸು ಎಷ್ಟೆಷ್ಟು ಬೇಗ ಯಾವಾಗ ಎಷ್ಟು ತೀವ್ರವಾಗಿ ತಯಾರಾಗತ್ತೆ, ಕ್ಷಣ ಮಾತ್ರದಲ್ಲಿ ಕರುಣೆ ಅಲ್ಲೇ ಪ್ರಕಟ ಆಗತ್ತೆ. ನಾವು ಗುರು ಕರುಣೆ ಬಹಳ ನಿಧಾನ, ಅದಕ್ಕೇನೋ ನಾನೇ ನಿಧಾನ ಮಾಡ್ತಿರ್ತೀನಿ, ನನಗೇ ತೀವ್ರವಾದ ಸತ್ಯದ ಬಯಕೆ ಇಲ್ಲ. ತೀವ್ರವಾದ ಸತ್ಯದ ಬಯಕೆ ಕ್ಷಣ ಮಾತ್ರದಲ್ಲಿ ಗುರು ಕರುಣೆ. ಗುರುಗಳು ಏನ್ ಪರೀಕ್ಷೆ ಮಾಡ್ತಿರ್ತಾರ, ಇವ್ನ್ ನಿಧಾನಕ್ ಮಾಡಿ, ಇವನಿಗೆಲ್ಲಾ ಪರೀಕ್ಷೆ ಅವ್ರೇನು ಎಕ್ಸಾಮಿನರ್ ಅವ್ರೇನಾರು ನೀನ್ ಪರೀಕ್ಷೆ ಮಾಡಿ ನಂಬರ್ ಕೊಟ್ಟು ಪಾಸ್ ಮಾಡೋದಿಕ್ಕೆ? ಆ ರೀತಿ ಇಲ್ಲ. ನೀನ್ ಎಷ್ಟು ತೀವ್ರವಾಗಿ ಜ್ಞಾನದ ಚಿಂತನೆ, ದೇವರಿಗಾಗಿ ಬದುಕನ್ನ ಮಾಡ್ತೀಯ, ತಕ್ಷಣ ಕರುಣ ರಸದ ಕೋಡಿವರಿವ ಕಟಾಕ್ಷ, ಏನ್ ಅವ್ರದ್ದು ಸಮುದ್ರ, ಅವ್ರದ್ದು ಕರುಣೆಯ ಸಮುದ್ರ ಯಾವಾಗ್ಲೂ ಹರಿತಾ ಇರತ್ತೆ. ಸ್ವೀಕಾರ ಮಾಡುವ ಮನಸ್ಸೇ ನನಗಿಲ್ಲ, ನೋಡಿದೀನಿ ಅದನ್ನ. ಹಾಗಾಗಿ ಆ ಬಾಕ್ಲ ನಾನೇ ತೆಗಿಬೇಕಾಗಿದೆ. ಆ ಬಾಕ್ಲುಗಳನ್ನ, ಏನು ಬಂಧನಗಳನ್ನ ಮಾಡ್ಕೊಂಡಿದೀನಿ, ಏನು ಭ್ರಮೆಗಳನ್ನ ಹಾಕೊಂಡಿದೀನಿ, ಅವುಗಳನ್ನೆಲ್ಲ ಬಿಸಾಡ್ಲೇಬೇಕು. ಎಷ್ಟೇ ಶ್ರೇಷ್ಠ ಇರ್ಲಿ, ಏನೇ ಇರ್ಲಿ, ತೆಗಿಲೇಬೇಕು ಅವೆಲ್ಲ. ತೆಗೆದ್ರೇನೆ ಆತ್ಮಜ್ಞಾನ. ಎಲ್ಲವನ್ನು ಮುಲಾಜಿಲ್ದೆ ಎಂತ ಸಾಧನೆಯನ್ನ ಮಾಡಿರು, ಹೇಗ್ ಅದನ್ನ ಮಾಡಿದ್ದೆ, ಇಷ್ಟೊಂದ್ ದಿನ ಏಕಾಗ್ರತೆಯಿಂದ ಮಾಡಿದ್ದೆ, ಹೀಗ್ ಮಾಡಿದ್ದೆ, ಹೀಗ್ ಕೇಳಿದ್ದೆ, ಹೀಗೆಲ್ಲ ಎಲ್ಲವನ್ನು ಬಿಡ್ಲೇಬೇಕು. ನಿದ್ರೆಯಲ್ಲೇ ಯಾವುದು ಬರೋದಿಲ್ಲ ಸಹಾಯಕ್ಕೆ. ಇವೆಲ್ಲವನ್ನು ಮರ್ತಾಗ್ಲೇ, ಇವನ್ನೆಲ್ಲ ಬಿಟ್ಟಾಗ್ಲೇ ನಿದ್ರೆ ಬರೋದು. ಆತ್ಮಜ್ಞಾನಕ್ಕೆ ಮಾತ್ರ ಇವೆಲ್ಲ ಇಟ್ಕೊಂಡು ಹೋಗ್ತೀನಿ, ನಾನ್ ಬುದ್ಧಿಯಿಂದ ವಿಚಾರ ಮಾಡಿ ಆತ್ಮಜ್ಞಾನವನ್ನ ಪಡಿತೀನಿ, ಹೇಗ್ ಸಾಧ್ಯ ಆಗತ್ತೆ? ಆ ಬುದ್ಧಿಗೆ ಏನೂ ಗೊತ್ತಿರೋ ಹಾಗೆ ಮಾಡ್ತಿರತ್ತೆ. ನನ್ನ ಬುದ್ಧಿಗೆ ಏನ್ ಗೊತ್ತಿದೆ, ಏನ್ ಅದಕ್ಕೆ ಅನುಭವ ಇದೆ? ಏನ್ 3 ಕಾಸಿನ ಅನುಭವ ಇಲ್ಲ. ಎಷ್ಟು ಅಲ್ಲಿ ಬರೀ ಚಿಕ್ಕದ್ರಲ್ಲಿದ್ದಾಗ ಅವ್ರು ಹೇಳಿದ್ದು, ಸ್ಕೂಲಲ್ಲಿ ಹೇಳಿದ್ದು, ಬುಕ್ಕಲ್ಲಿ ಓದಿರೋದು, ಆ ಗ್ರಂಥಗಳನ್ನ ಓದಿದ್ದು, ಯಾರೋ ಗುರುಗಳನ್ನ ಹೇಳಿದ್ದು, ಎಲ್ಲವೂ ಒಂದು ನಾನ್ ಪರೀಕ್ಷೆ ಮಾಡಿ ನೋಡಿಲ್ಲ. ಎಲ್ಲಾ ಬರೀ ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು, ಅಲ್ಲಿ ಕೇಳಿದ್ದು, ಇಲ್ಲಿ ಕೇಳಿದ್ದನ್ನ ನನ್ನ ಅನುಭವ ಅಂತ ನಾನು ಎಲ್ಲರಿಗೂ ಹೇಳಕ್ ಪ್ರಾರಂಭ ಮಾಡ್ತೀನಿ. ನನ್ನನ್ನ ನಾನು ಒಂದು ಸಲಿನಾದ್ರೂ ಪರೀಕ್ಷೆ ಮಾಡ್ಕೋತೀನ? ನನ್ನ ಅನುಭವದಲ್ಲಿ ನಾನ್ ಯಾರಿಗಾದ್ರೂ ಏನಾದ್ರೂ ಒಂದು ಉಪದೇಶವನ್ನ, ಏನಾದ್ರೂ ಒಂದು ಹೇಳ್ಬೇಕಾದ್ರೆ ಮೊದಲು ನಾನು ಅನ್ಕೋಬೇಕು, ನಾನ್ ಅದನ್ನ ಪ್ರಯೋಗ ಮಾಡಿದ್ದೀನ, ನನ್ನ ಅನುಭವದಲ್ಲಿ ಬಂದಿದ್ಯಾ? ಆಗ ಇನ್ನೊಬ್ರಿಗೆ ಹೇಳಿದ್ರೆ ಅದು ಉಪಯೋಗ ಇದೆ. ದುಡ್ಡೊಂದು ಅಷ್ಟೊಂದ್ ಮಾಡ್ಬಾರ್ದೆ ಅಂತ ಮೊದ್ಲು ನಾನ್ ಮಾಡ್ಬಾರ್ದಲ್ಲ. ದುಡ್ಡಿನ ಬಯಕೆ ಮೊದಲು ನಾನ್ ಮಾಡ್ಬಾರ್ದೆ. ದುಡ್ಡಿಲ್ದೇನೋ ನಾನ್ ಇರ್ತೀನಿ, ನನಗ್ ಮೊದ್ಲು ಅನುಭವ ಇರ್ಬೇಕಲ್ಲ. ದೇಹ ಇಲ್ದೇ ಇದ್ರು ನಾನು ಇರ್ತೀನಿ, ಮೊದಲು ನನ್ನ ಅನುಭವ ಇರ್ಬೇಕಲ್ಲ. ಆಗ ಇನ್ನೊಬ್ರ ಮೇಲೆ ಅದು ಪರಿಣಾಮ ಆಗತ್ತೆ. ನಾನ್ ಬರೀ ಹೇಳೋದನ್ನ ಕಲ್ತು ನಾನ್ ಹಾಗೆ ಜೀವನಾಗಿ ಬದುಕಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಬರೀ ಅವುಗಳನ್ನೆಲ್ಲ ಎಲ್ಲಾರು ಬಹಳ ಚೆನ್ನಾಗಿ ಹೇಳಿದೆ ಅಂತ ಹೇಳಿ ಹೋಗ್ಬೋದು, ಅವ್ರಿಗೂ ಗೊತ್ತಿರತ್ತೆ ಸುಮ್ನೆ ಇವ್ರು ಬರೀ ಸುಮ್ನೆ ಹೇಳ್ತಾರೆ, ತಾನೇ ದೇಹಾದಿಗಳಲ್ಲಿದ್ದಾರೆ. ಹಾಗಾಗಿ ಈ ರೀತಿ ಎಲ್ಲ ಮಾಡ್ಕೊಂಡು ಹೋದ್ರೆ ಬದುಕು ಸುಮ್ನೆ, ನನಗ್ ನಾನೇ ಮೋಸ ಮಾಡ್ಕೊಳ್ಳೋದು. ವಿವೇಕಾನಂದ್ರು ಅದನ್ನೇ ಹೇಳ್ತಾರೆ, ಬೇಡ ಪಾಶವ ಕಡಿದು ಕೈ ಬಿಡು, ನಿನಗೆ ನೀನೇ ಮೋಸ, ನೀನೇ ಮೋಸ ಮಾಡ್ಕೋತಿರೋದು. ಯಾರು ಬಂದಿದ್ದಾರೆ ನಿನ್ನೊಳಗೆ? ಯಾರು ಅಡ್ಡಿ ಆತಂಕಗಳು ನಿನಗೆ ಆತ್ಮಜ್ಞಾನ ಪಡೆಯೋದಿಕ್ಕೆ? ಮತ್ ಯಾಕೆ ಪಡೆಯೋದಿಲ್ಲ? ಏನು ಸಮಸ್ಯೆ? ಏನ್ ಗೊತ್ತಿಲ್ವಾ ಆತ್ಮಜ್ಞಾನದ ಬಗ್ಗೆ? ಎಲ್ಲಾ ಗೊತ್ತಿದೆ. ಬ್ರಹ್ಮಜ್ಞಾನಿಗಳಿಗಿಂತ ಚೆನ್ನಾಗ್ ಗೊತ್ತಿದೆ. ಅವ್ರ ಬಗ್ಗೆ ಬೇರೆ ಹೇಳ್ತೀವಿ, ಜ್ಞಾನಿಗಳಾದ್ರೆ ಹಂಗಿರ್ಲಿ, ಹಿಂಗಿರ್ತಾರೆ, ಹಂಗಿರ್ತಾರೆ, ಎಲ್ಲಾ ಇದೆ, ಗೊತ್ತಿದೆ. ಮತ್ ನಾನ್ಯಾಕೆ ಆತ್ಮಜ್ಞಾನ ಪಡಿತಿಲ್ಲ? ನನ್ನ ಅಹಂಕಾರನೇ ಅದಕ್ಕೆಲ್ಲಾ ಕಾರಣ. ಅದು ಇವುಗಳ ವಿಷಯಗಳನ್ನೆಲ್ಲ ಶೇಖರಣೆ ಮಾಡ್ಕೊಂಡ್ ಇನ್ನೂ ಪುಷ್ಟ ಆಗ್ತಿದೆ. ಎಷ್ಟು ಇವುಗಳನ್ನ ಕೇಳ್ತಾ ಹೋಗ್ತಾ ನನ್ನನ್ನು ನಾನು ಪುಷ್ಟ ಮಾಡ್ತಿರ್ತೀನಿ. ಹಾಗಾಗಿ ಸಾಧನಗಳೇ ಬಂಧನಗಳಾಗತ್ತೆ, ಕೇಳಿರೋದೇ ಬಂಧನಗಳು. ಯಾವ್ದು ವೇದಾಂತ ಬ್ರಹ್ಮಜ್ಞಾನವನ್ನ ಹೇಳ್ತಾ ಇರ್ತೀವಿ ಅದೇ ಬಂಧನ ಮಾಡ್ಕೊಳ್ಳೋದು. ಅದನ್ನ ಹೇಳ್ತಾ ಇರೋದು ನೀನ್ ಬಂಧ ಅಲ್ಲ, ನೀನ್ ಏನು ಅಲ್ಲ, ನೀನ್ ಆತ್ಮವಸ್ತು ಅಂತ. ಆದ್ರೆ ಆ ಮನಸ್ಸು ಅಹಂಕಾರ ಏನೋ ಗೊತ್ತಿಲ್ಲ, ಏನಾದ್ರು ಮಾಡಕ್ ಹೋದ್ರೆ ಅದಕ್ಕೊಂದು ಅಭಿಮಾನ. ನಾನ್ ಇಂಥವ್ನ್ ಕೇಳೋನು, ಇಷ್ಟು ವರ್ಷ ಕೇಳಿರೋನು, ನಮ್ಗೆ ತುಂಬಾ ವರ್ಷದಿಂದ ಕೇಳಿರ್ತೀವಲ್ಲ, ಯಾರು ನೆನ್ನೆ ಮೊನ್ನೆ ಬಂದಿರ್ತಾರಲ್ಲ, ಅವ್ರ ಏನಾದ್ರು ಪ್ರಶ್ನೆ ನೆನ್ನೆ ಬಂದಿದ್ದಾರೆ, ಆಗ್ಲೇ ಇವ್ರಿಗೆಲ್ಲ ಬ್ರಹ್ಮ ಆತ್ಮ ಗೊತ್ತಂತೆ, ಆಗ್ಲೇ ಅನ್ಸೇ ಬಿಡತ್ತೆ ಒಳಗಡೆ. ಮನಸ್ಸು ಮಾತಾಡ್ತಾನೆ ಇರುತ್ತೆ, ನನ್ನಂಗ್ ಇವ್ನ್ ಹೇಳಲ್ಲ, ನನ್ನಂಗ್ ಇವ್ರು ತಿಳ್ಕೊಂಡಿಲ್ಲ, ನನ್ನಂಗ್. ಈ ಸಾಧನೆಯಲ್ಲೇನೆ ಯಾರು ಬ್ರಹ್ಮಜ್ಞಾನವನ್ನ ಪಡಿಬೇಕು ಅಂತ ಹೊರಟಿರೋರ್ಗೆನೆ ಇಷ್ಟೊಂದು ಎಲ್ಲ ಮನಸ್ಸು ಕಾಡತ್ತಲ್ಲ, ಇವುಗಳನ್ನೆಲ್ಲ ಬಿಡ್ಲೇಬೇಕು, ಅದರಿಂದ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಅದಕ್ಕೆ ಹಗಲಿರುಳು ಗುರು ಸಾನ್ನಿಧ್ಯ ಬೇಕು ಅನ್ನೋದು. ಗುರುವಿನ ಸಾನ್ನಿಧ್ಯದಲ್ಲಿದ್ದು ಅದನ್ನ ಅವರಲ್ಲಿ ಯಾವಾಗ್ಲೂ ಹೇಳ್ಬೇಕು, ಗುರುಗಳಿಗೆ ಯಾವಾಗ್ಲೂ ಬೇಡ್ಕೊತಾನೆ ಇರ್ಬೇಕು. ಏನ್ ಮಾಡಿದ್ರು ನನ್ನ ಅಹಂಕಾರ ತಲೆ ಎತ್ತದೇ ಇರೋ ಮಾಡಿ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಚೆನ್ನಾಗಿ ಅವ್ರು ಪ್ರತಿದಿನ ಹೇಳ್ತಿರ್ತಾರೆ, ತುಂಬಾ ಕೆಟ್ಟದು ಈ ಅಹಂ, ಅದನ್ನ ಬಹಳ ನೀನ್ ಶ್ರೇಷ್ಠ ಅಂತ ತಿಳ್ಕೊಂಡಿದ್ಯಾ,
ಅದೇ ನಿನ್ನ ಭವಬಂಧನ ಕೊಳ ಮಾಡಿರೋದು. ಯಾವ್ದು ಅಹಂ ಅಂದ್ರೆ ನಾನೇ. ಈಗೇನ್ ನಾನ್ ಕೂತಿದ್ದೀನಿ, ಕೇಳ್ತಿದ್ದೀನಿ, ನನಗ್ ಗೊತ್ತಿದೆ, ಏನ್ ಹೇಳ್ತಾರ ನೋಡೋಣ, ನಾನ್ ಹಿಂಗ್ ಕೇಳಿದೀನಿ ಏನ್ ಮಾತಾಡ್ತಾ ಇದೆಯಲ್ಲ ಅದೇ ದಾರಿ ತಪ್ಪಿಸ್ತಿರೋದು. ಅದ್ ಎಲ್ಲಿವರೆಗೂ ಮಾತಾಡ್ತಿರತ್ತೆ, ಎಲ್ಲಿವರೆಗೂ ಅದಿರುತ್ತೋ ಆತ್ಮನ ಒಂದು ಚೂರು ಸುಳಿವಿಲ್ಲ. ಅದ ನಷ್ಟ ಆಗ್ಲೇಬೇಕು. ಆ ಅಹಂ ನಷ್ಟ ಆಗೋವರ್ಗುನುವೆ ಅದು ಬಹಳ ಕಷ್ಟ. ಎಲ್ಲಾ ಅತಿ ಸೂಕ್ಷ್ಮಾತಿ ಸೂಕ್ಷ್ಮ ಸಾಧನೆಗಳು. ಎಂತೆಂತ ದೊಡ್ಡ ಸಾಧಕರಿದ್ದಾರೆ, ಓದ್ಬೇಕು ಅದಕ್ಕೆ ಎಲ್ಲ ಅಧ್ಯಯನ ಮಾಡ್ಬೇಕು ಅನ್ನೋದು. ಕೇಳ್ಬೇಕು, ಅಧ್ಯಯನ ಮಾಡ್ಬೇಕಾದ್ರೆ ಅಹಮ್ಮನ್ನ ಪುಷ್ಟಿ ಮಾಡೋ ತರ ಅಧ್ಯಯನ ಮಾಡಬಾರ್ದು. ಅವುಗಳನ್ನೆಲ್ಲ ನೋಡಿ, ಓ ಈ ದೋಷ ನನ್ನಲ್ಲೂ ಇದೆ, ಅದನ್ನೆಲ್ಲ ಕಂಡಿಡಿಯಕ್ ಅವೆಲ್ಲ ಅಧ್ಯಯನಗಳು. ಎಲ್ಲಾ ಸಾಧನ ಮಹಾತ್ಮರದು ಯಾಕೆ ಓದೋದು ಅಂದ್ರೆ, ನಾನು ಅವ್ರೇನು ದೇವರಿಗಾಗಿ ಅಷ್ಟು ಹಪಾಹಪಿ ಮಾಡ್ತಿದಾರಲ್ಲ, ನಾನ್ ಮಾಡ್ತಿಲ್ಲ, ನಾನ್ ಅಷ್ಟು ಮಾಡ್ತಿದ್ದೀನ, ನನ್ನನ್ ನಾನ್ ಪರೀಕ್ಷೆನೆ. ಪ್ರತಿಯೊಂದು ಸಾಧನೆಗಳು ನನ್ನನ್ ಪರೀಕ್ಷೆ ಮಾಡ್ಕೊಳ್ಳೋದಿಕ್ಕೇನೆ. ಯಾರ ಆ ರೀತಿ ಮಾಡ್ತಾ ಹೋಗ್ತೀವೋ ಅಂತವ್ರಿಗೆ ದೇವರ ಅನುಭವದ ಆ ಕ್ಷೇತ್ರದ ಒಳಗಡೆ ಪ್ರವೇಶ. ಇಲ್ಲಾಂದ್ರೆ ಹೊರಗೆ ಮಾತುಗಳು, ಎಲ್ಲಾ ಮಾತುಗಳು ಹೊರಗಡೆನೆ. ಏನೂ ಅದ್ರಿಂದ ಏನಾಗುತ್ತೆ, ಬದುಕಿನಲ್ಲಿ ಏನೂ ಸುಖ ದುಃಖ ಹೋಗಲ್ಲ. ಬದುಕು ಬಹಳ ಕ್ಲಿಷ್ಟ, ಬಹಳ ಕಷ್ಟ. ಅದಕ್ಕೆ ಎಲ್ಲಾ ಮಹಾತ್ಮರು ಗಾಬರಿಯಾಗಿ ಬಿಟ್ಟು ಹೊರಟೋಗಿದ್ದಾರೆ. ಹಾಗಾಗಿ ಅಂತ ಬದುಕಿನ ಮಧ್ಯದಲ್ಲಿ ಇದೀವಿ. ಬಹಳ ಗಾಳಿಗಿಟ್ಟಿರೋ ದೀಪದ ಹಾಗೆ ನಮ್ಮ ಬದುಕು. ಬಹಳ ವಿಶ್ವಾಸ ಇಡಬಾರ್ದು ಅದ್ರ ಮೇಲೆ. ನನ್ನ ಅಹಂಕಾರ, ನನ್ನ ಬುದ್ಧಿ, ನನ್ನ ಇದ್ರ ಮೇಲೆ ತುಂಬಾ ವಿಪರೀತ ವಿಶ್ವಾಸ ಇಡಬೇಡ. ಯಾವಾಗ ಬೇಕಾದ್ರೂ ಕೆಳಗಾಕತ್ತೆ. ಅದೇ ಮನಸ್ಸೇ ನನ್ನನ್ನು ಬಹಳ ಅದೇ ಮೆಚ್ಚಿಸಿರುತ್ತೆ. ನಿನ್ನಂಗೆ ಯಾರಿದ್ದಾರೆ, ಮಾತಾಡೆ, ನಿನಗ್ ಗೊತ್ತಿದೆ, ಮಾತಾಡಿ, ಹಿಂಗೆ ಹಂಗ್. ಅದೇ ನನ್ನನ್ನೆಲ್ಲಾ ಮಾಡಿರುತ್ತೆ. ನಿನಗ್ ಗೊತ್ತಿಲ್ದೇ ಇರೋದೇನೋ, ನಿನಗ್ ಹಂಗ್ ಗೊತ್ತಿದೆ, ಎಲ್ಲ ಅದೇ ಹೇಳುತ್ತೆ. ಅದೇ ಯಾರು ಏನಾರು ಮಾಡಿದ ತಕ್ಷಣ ತಾನೇ ಕೂಗೋಗ್ಬಿಡತ್ತೆ. ತಾನೇ ಅಪಮಾನ ಆಗಿ, ತಾನೇ ದುಃಖಿತನಾಗಿ, ತಾನೇ ಎಲ್ಲ ಎಷ್ಟು ಸುಖ ದುಃಖ ಅನುಭವಿಸ್ತೀನಲ್ಲ ಒಳಗಡೆ. ಯಾರೂ ಹೊರಗಡೆ ಪ್ರವೇಶ ಇಲ್ಲ. ನಾನೇ, ನನ್ನ ಭಾವನೆಗಳೇ, ನನ್ನ ವಿಚಾರಗಳೇ, ನನ್ನದೇ, ಅವೇ ನನಗೆ ಸುಖ ದುಃಖಗಳು. ಸಾಧಕ ಆದ್ಮೇಲೆನೂ ಇಷ್ಟೊಂದು ಸುಖ ದುಃಖಗಳು. ಹಾಗಾಗಿ ಅದನ್ನ ಪರಮಾತ್ಮನನ್ನ ಬೇಡ್ಕೋಬೇಕು. ಗುರುವಿನಲ್ಲಿ ಯಾವಾಗ್ಲೂ ಹಗಲಿರುಳು ಬೇಡ್ಲೇಬೇಕು. ಅದಕ್ಕೆ ಶರಣಾಗತಿ ಬಿಟ್ಟು ಇನ್ನೇನೂ ಇಲ್ಲ. ಅದಕ್ಕಾಗಿ ಅಳಲೇಬೇಕು. ನಾವೇನ್ ಅನ್ಕೋತೀವಿ, ಅಳೋದು ದುರ್ಬಲದ ಸಂಕೇತ ಅಂತ. ಅದ ದುರ್ಬಲದ ಸಂಕೇತ ಅಲ್ಲ, ತಾಪ ಆಗಿರೋದು. ಈಗ ನಮಗೆ ಬಹಳ ತಾಪ ಆಗಿದೆ ಸಂಸಾರದಲ್ಲಿ. ಯಾರು ಅಳೋರಿಲ್ಲ ಜಗತ್ತಲ್ಲಿ? ಒಬ್ರು ಎಲ್ಲಾರು ಅಳೋರೆ. 99.99 ಜ್ಞಾನಿಗಳು, ಮಹಾತ್ಮರು, ಅಕ್ಕ ಮಹಾದೇವಿ ಅಂತವ್ರು, ದೊಡ್ಡ ದೊಡ್ಡ ವಿರಾಗ ಪುರುಷರು ಮಾತ್ರ. ಅವರು ಕೆಲವು ಸಲ ಅವ್ರಿಗೂನು ಆಗ್ಲಿಲ್ಲ. ಅವ್ರಿಗೂ ಏನಿದೆ ಇಷ್ಟೊಂದು ಕಷ್ಟ ತಡೆಯಕ್ ಆಗ್ಲಿಲ್ಲ ಅವರಿಗೆ. ಅಂತ ಮಹಾತ್ಮರು ಸಹ ಅಂದಿದ್ದಾರೆ. ಅಂತದ್ರಲ್ಲಿ ನಾನು ಅವುಗಳ ಮಧ್ಯದಲ್ಲೇ, ಅವುಗಳ ವೈಭವದಲ್ಲೇ ಇರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಹಗಲಿರುಳು ಪ್ರಾರ್ಥನೆ, ಗುರುಧ್ಯಾನ, ಸಾಧನ, ಬಹಳ ಅಪಾಯದಲ್ಲಿದ್ದೀವಿ. ಈ ಎಚ್ಚರಿಕೆ ಯಾವಾಗ್ಲೂ ಇರ್ಬೇಕು. ಪದೇ ಪದೇ ಅದನ್ನ ನೆನಪು ಮಾಡ್ಕೋತಾ ಇರ್ಬೇಕು. ನಾನು ಬಹಳ ಅಪಾಯದಲ್ಲಿದ್ದೀನಿ. ಯಾವ ಕ್ಷಣ ಬೇಕಾದರೂ ನಾನೇ ಪಟ್ಟಂತ ಹೋಗ್ಬೋದು. ಅವ್ರೆಲ್ಲರೂ ಚೆನ್ನಾಗಿರ್ಬೋದು, ನಾನೇ ಹೋಗ್ಬೋದು. ಪುನಃ ಅವ್ರ ಯಾರ ಸಂಬಂಧನೂ ಸಿಗಲ್ಲ. ಎಲ್ಲಿಯವರೆಗೂ ಪ್ರಾಣ ಇರುತ್ತೋ ಅಲ್ಲಿಯವರೆಗೂ ಅವ್ರೆಲ್ಲಾರ ಜೊತೆನೂ ಸಂಬಂಧ. ಕ್ಷಣ ಮಾತ್ರದಲ್ಲಿ ಎಲ್ಲ ಬಿಟ್ಟು ಹೊರಡ್ಬೇಕಲ್ಲ. ಯಾವುದಕ್ಕಾಗಿ ನಾನು ಹೋರಾಟ ಮಾಡಿ ಬದುಕನ್ನ ಇಟ್ಟಿದ್ದೀನೋ, ಕ್ಷಣ ಮಾತ್ರದಲ್ಲಿ ಎಲ್ಲ ಬಿಡಿಸ್ಬಿಡುತ್ತೆ. ಒಂದು ನಿಮಿಷ ನನಗೆ ಒಂದು ಮೊಬೈಲ್ ಬಿಡಕ್ ಆಗೋದಿಲ್ಲ. ನನ್ನ ಮನೆ, ನನ್ನ ದುಡ್ಡು, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಬಿಡಿಸ್ಬಿಡತ್ತೆ. ಬಿಡಿಸಿ ಎಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ, ಏನಾಗ್ತೀನಿ ಗೊತ್ತಿಲ್ಲ. ಪುನಃ ಇದೇ ಶಾಸ್ತ್ರ, ಇದೇ ತರ ಗುರುಗಳು ಸಿಗ್ತಾರೆ, ಯಾರು ಹೇಳಕ್ಕಾಗಲ್ಲ. ನಾನಿವಾಗ ಬಹಳ ಚೆನ್ನಾಗಿ ಬದುಕಿದೀನಿ, ಮುಂದೆ ಒಳ್ಳೆ ಜನ್ಮ ಬರುತ್ತಂತೆ ಯಾರೂ ಗ್ಯಾರಂಟಿ ಇಲ್ಲ. ಯಾಕೆ ಹೇಳೋರು ಮುಂದೆ ಜನ್ಮಕ್ ಬರಲ್ಲ, ನನಗೂ ಗೊತ್ತಿಲ್ಲ. ಏನ್ ಬೇಕಾದ್ರೂ ಆಗ್ಬೋದು. ವಯಸ್ಸಾದವ್ರು ಮಾತ್ರ ಸಾಯ್ತಾರೆ ಅಂತ ಇಲ್ಲ. ಯಾರ್ ಬೇಕಾದ್ರೂ ಸಾಯ್ಬೋದು, ಯಾವಾಗ ಬೇಕಾದ್ರೂ ಸಾಯ್ಬೋದು, ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಗ್ಬೋದು. ಇವುಗಳೆಲ್ಲ ಯಾವಾಗ್ಲೂ ತಲೆಯಲ್ಲಿ ಇರ್ಬೇಕು. ಅವುಗಳೆಲ್ಲ ವಿವೇಕ ಅನಿತ್ಯದ ಇದನ್ನ ದರ್ಶನವನ್ನ ಮಾಡ್ಕೊಂಡು ಆ ಸಂಸಾರದಲ್ಲಿ ಇರ್ಬೇಕು. ನಂತರ ಈಗ ಏನ್ ಹೇಳ್ತಿದಾರಲ್ಲ, ಮೂರು ತನು ಏನಿದೆಯಲ್ಲ, ಅವುಗಳ ಬದುಕೆ ನನ್ನ ಬದುಕು. 3 ತನುಗಳ ಅಗಲದಿರ್ಪ ರುಜೆಗಳು, 3 ಕಾಯಿಲೆದೇನೆ. ಅಳದು 3 ಅಳ್ತಾನೆ ಇರ್ತವೆ. ಮನಸ್ಸು ಅಳ್ತಾ ಇರತ್ತೆ. ನಮ್ಗೇನ್ ಕಣ್ಣಿಂದ ಹತ್ರ ಮಾತ್ರ ಹತ್ತಂಗೆ ಅಂತ. ಯಾವಾಗ್ಲೂ ಮನಸ್ಸು ಅದಕ್ಕಾಗಿ ಪರದಾಡತ್ತಲ್ಲ, ಅವೆಲ್ಲ ಅಳದು ಅಂತಾನೆ. ನಮ್ಗೇನ್ ಅನ್ಸಿದೆ, ಅಳದು ಕಣ್ಣಿಂದ ಅಳ್ತಾರಲ್ಲ ಅದು ಅಳದು. ಮನಸ್ಸಿನಿಂದ ಅಳೋನು ಅಳೋನೆ, ಅಹಂಕಾರದಿಂದ ಎಲ್ಲರೂ ದುಃಖಿತಾರೆ ಜಗತ್ತಲ್ಲಿ. ಯಾರಿದರ ಸ್ಪರ್ಶ ಇಲ್ವಲ್ಲ ಅವ್ರು ಮಾತ್ರ ಆರಾಮು. ನಮ್ಮ ಅಪ್ಪವ್ರಂತವ್ರು, ಮಹಾತ್ಮರು ಮಾತ್ರ ಆರಾಮು. ನಾವೆಲ್ಲರೂ ಇದ್ರೊಳಗಡೆನೆ ಇದ್ದು ಅಲ್ಲೇ ಇದ್ದು
ಯಾವಾಗ್ಲೋ ಒಂದ್ಸಲಿ ಅದು ಸ್ವಲ್ಪ ಆರಾಮ್ ಇದ್ದಾಗ ಬಹಳ ಚೆನ್ನಾಗಿದೀವಿ ಅನ್ನೋವಾಗತ್ತೆ. ಹಾಗಾಗಿ ಅದನ್ನ ಬೇಡ್ಕೊತಾ ಇರೋದು. ತನುಮೂರನ ಅಗಲದಿರ್ಪ ರುಜೆಗಳ ಜಿನುಗಿನ ಉಮ್ಮಳವಿಡಿದು ಜನಿಸುವ. ಏನು ಮನಸ್ಸಿನೊಳಗಡೆ ಏನು ಕಳವಳಗಳು, ಮೋಹ ಮಮಕಾರಗಳು, ರಾಗದ್ವೇಷಗಳು ಅದು ಒಂದಾದ್ಮೇಲೆ ಒಂದು ಕಾಯ್ಕೊಂಡು ನಿಂತಿರುತ್ತಲ್ಲಿ. ಯಾವ ಭಾವನೆ ಆದ್ಮೇಲೆ ಯಾವ್ದು ಬರ್ಲಿ, ಯಾವ್ದಾದ್ಮೇಲೆ ಯಾವ್ದು ಬರ್ಲಿ ಅಂತ. ಅಂತಹ ಉಮ್ಮಳವಿಡುವ, ಕಳವಳ ಮಾಡುವಂತಹ ಆ ಭಾವನೆಗಳು ಜನಿಸುವ ಅಖಿಳ ಬಾಧೆಯನು, ಆ ಅಷ್ಟೂ ಬಾಧೆನ ಇಹದೋಳು ಇಲ್ಲಿ ನೆನೆಯದಿಂತಿನ್ನ ನೆನಪು ನನಗ್ ಬರ್ದೇ ಇರೋ ಹಾಗೆ ಮಾಡು. ಇದು ಬೇಡ್ಕೊಳ್ಳೋದು, ಅದನ್ನ ಪ್ರಾರ್ಥನಾ. ನೆನೆಯದಂತಿರಿಸು ಎನ್ನನು, ನನ್ನನ್ನ ಪುನಃ ಅದ್ರಲ್ಲಿ ಆ ದೇಹಾದಿಗಳಲ್ಲಿ ನಾನು ಹೋಗ್ಬಾರ್ದಿನ್ನ. ಸಾಕಿನ್ನ ದೇಹದ ಸವಾಸ, ಮನಸ್ಸೊಂದು ಅಹಂಕಾರದ ಅದಕ್ಕೇನೂ ಅಸ್ತಿತ್ವ ಇಲ್ಲ. ಬಹಳ ಅಸ್ತಿತ್ವ ಕೊಟ್ಟು ನನ್ ಬದುಕನ್ನೇ ನಾಶ ಮಾಡ್ಬಿಟ್ಟಿದೆ. ಏನ್ ಬದುಕಿದೀನಿ ಅಂತ ನನಗೇ ಪ್ರಜ್ಞೆ ಇಲ್ದೇ ಇರೋ ಹಾಗೆ ಮಾಡಿದೆ. ಅಂತದ್ ನನಗಿನ್ ಬೇಡ. ನಾನು ಆ ಆತ್ಮವಸ್ತು ಇದೀನಲ್ಲ, ಆ ಅನುಭವದಲ್ಲಿ ನನಗಿರೋ ಹಾಗೆ ಮಾಡು ನನ್ನನ್ನ. ನಾನು ಅರಿವಿನ ಸ್ವರೂಪ ಇದ್ದೀನಿ. ಏನ್ ಅರಿವು, ನನಗೆ ಏನು ಪ್ರಜ್ಞಾಪೂರ್ವಕವಾಗಿದ್ದೀನಿ. ಇಲ್ಲಿ ಪ್ರಜ್ಞೆ ಇಲ್ಲದೆ ಬದುಕ್ತಿದ್ದೀನಿ ನಾನು ಜೀವನಾಗಿ. 3 ದೇಹದಲ್ಲಿ ಇಟ್ಕೊಂಡು ಅವುಗಳು ಯಾವ್ದಾವ್ದು ಎಲ್ಲೆಲ್ಲಿ ಈ ಫುಟ್ಬಾಲ್ ಆಟ ಆಡ್ತಿರ್ತಾರಲ್ಲ, ಆ ಬಾಲ್ನ ಆ ಕಡೆ ಈ ಕಡೆ ಹಂಗೆ ನನ್ ಮನಸ್ಸು ಈ ಕಡೆ ಒದೆಯುತ್ತೆ, ಆ ಕಡೆ ತಳ್ಳುತ್ತೆ, ಅವ್ರ ಹತ್ರ ಹೋಗುತ್ತೆ, ಇವ್ರ ಹತ್ರ ಬರುತ್ತೆ, ಅಲ್ಲಿ ಅಪಮಾನ ಆಗತ್ತೆ, ಇಲ್ಲಿ ಹೊಗಳುತ್ತಾರೆ, ಇಲ್ಲಿ ಕೇಳ್ತೀನಿ ಇಡೀ ಇಷ್ಟೇ ಮಾಡ್ತಿರೋದು ಒಳಗಡೆ. ಉಮ್ಮಳವಿಡಿದು ಕಳವಳ, ಏನ್ ಒಳಗಡೆ ಕಳವಳಗಳು, ಆ ಒಳಗ ಅದ್ ಏನೇನಾಗತ್ತ ಅದು ಅವ್ರಿಗೆ ಗೊತ್ತು. ಮಂಕುತಿಮ್ಮನ ಕಗ್ಗ ಅವರು ಹೇಳ್ತಿರ್ತಾರಲ್ಲ, DVG ಅವರು, ಒಳಗಡೆ ಎಲ್ಲಾ ಪ್ರಾಣಿಗಳು ಇದೆ. ಕಾಗೆ, ನವಿ, ಕೋಗಿಲೆ ಎಲ್ಲ ಯಾವಾಗ ಕೂಗುತ್ತೆ ನಮ್ಗೆ ಗೊತ್ತದು. ಯಾಕೆ ಕೂಗುತ್ತೆ ಗೊತ್ತಿಲ್ಲ. ಅವ್ ಕೂಗ್ದಂಗೆ ನಾವು ಇರ್ತೀವಿ. ಹಾಗಾಗಿ ಅವುಗಳನ್ನೆಲ್ಲಾ ಪುನಃ ಅವುಗಳ ಸಂಪರ್ಕ ಇಲ್ದೇ ಇರೋ ಹಾಗೆ ಮಾಡು ನನ್ನನ್ನ ಅಂತ ಅದನ್ನ ಹೇಳ್ತಿದ್ದಾರೆ. ನೆನೆಯದಂತೆ ಇನ್ನಾದ್ರು ನೆನಪೇ ನನಗೆ ಆಗ್ಬಾರ್ದು ಅಂತಹ ಆ ರೀತಿ ನೀ ನನ್ನನ್ನ ಮಾಡು ಅಂತ ಬೇಡ್ಕೊತಾ ಇದ್ದಾರೆ. ಇರಿಸು ಎನ್ನನು, ನನ್ನನ್ನ ಇರಿಸು ನನ್ನನ್ನ. ಕಲುಷ ಕರ್ಮವನ್ನೇ ಮಾಡಿ ಸುಕೃತವನ್ನುಳಿದು ಒದಗುವ ಚಿಂತೆಗೆ ನೆಲೆಯಾದ ಪರಲೋಕ ದುಃಖವ ತೊಲಗಿಸಿ ಸಲಹೆನ್ನನು, ನನ್ನನ್ನ ಕಾಪಾಡು ನೀನು ನನ್ನನ್ನ. ಇವೆಲ್ಲವೂ ಕೇಳ್ಕೊತಾ ಇರೋದು. ಯಾವ ರೀತಿ? ಕಲುಷ ಕರ್ಮವನ್ನೇ ಮಾಡಿ, ಗೊತ್ತಿಲ್ಲದೆ ಬದುಕಿನಲ್ಲಿ ಕೆಟ್ಟ ಕಾರ್ಯಗಳು ನಡೆಯುತ್ತೆ. ಎಲ್ಲರಿಗೂ ಯಾರಿಗೂ ಕೆಟ್ಟದ್ ಮಾಡ್ಬೇಕು ಅಂತಿರಲ್ಲ. ಪರಿಸ್ಥಿತಿ ಆ ರೀತಿ ಆಗತ್ತೆ, ಏನೂ ಮಾಡೋದಕ್ಕಾಗಲ್ಲ. ಆ ಪರಿಸ್ಥಿತಿನೇ ಪ್ರಾರಬ್ಧ ಕರ್ಮನೋ ಏನೋ, ಬದುಕು ತೀರಾ ವಿಚಿತ್ರ. ಹೀಗೆ ನಡೆಸ್ತೀನಿ ಅಂತಿಲ್ಲ. ಬಹಳ ಆ ರೀತಿ ಎಷ್ಟೋ ಜನ ನಮ್ಮ ಸದಾಶಿವ ಗುರುಗಳು ಹೇಳ್ತಿದ್ರು. ಅವರು ತುಂಬಾ ಜನ ವಯಸ್ಸಾದವ್ರಿಗೆ ಅನುಭವ ಇರುತ್ತೆ. ಹಾಗಾಗಿ ಯೌವನದವರೆಲ್ಲ ಮಾತಾಡ್ತಿರ್ತಾರಲ್ಲ, ಹಂಗೆಲ್ಲ ಹಾರಾಡ್ಬೇಡ, ಮುಂದೆ ಬದುಕು ಚೇಂಜ್ ಆಗತ್ತೆ, ಹಂಗಿಲ್ಲ, ಕರ್ಮನ್ ಮೇಲೆ ನಿಂತಿದೆ. ಅನುಭವಸ್ಥರು ಗೊತ್ತಿರತ್ತೆ. ಯೌವನದವ್ರು ಗೊತ್ತಾಗಲ್ಲ ಅವ್ರಿಗೆಲ್ಲ ನನ್ ಮೇಲೆ ನಿಂತಿದೆ, ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ, ಏನ್ ಬೇಕಾದ್ರೂ ಸಾಧಿಸ್ತೇನೆ ಅಂತ. ಅದೇ ರೀತಿ ಒಬ್ರು ಇದ್ರು, ಅವ್ರು ಸದಾಶಿವ ಗುರುಗಳ ಹತ್ರ ಬರ್ತಿದ್ರು. ಬಹಳ ಅವರಿಗೆ ಬಗ್ಗೆ ಸಾಮರ್ಥ್ಯ ಅವರಿಗೆ. ನಾನ್ ತುಂಬಾ ಪ್ರಾಮಾಣಿಕವಾದ ಜೀವನ ಮಾಡ್ತೀನಿ, ಹೀಗೆ ಬದುಕನ್ನ ನಾನ್ ಕಟ್ತೀನಿ. ಈಗ ಬದುಕಿದ್ರೆ ಯಾಕಾಗಲ್ಲ, ಹಿಂಗ್ ಚೆನ್ನಾಗ್ ದುಡಿತೀನಿ ನಾನು, ಹಿಂಗೆ ಮಾಡ್ತೀನಿ ನಾನು, ಎಲ್ಲವನ್ನ ನಾನ್ ಸಾಯಗಂಟ ಹಿಂಗೆ ಇರ್ತೀನಿ, ₹1 ನಾನ್ ಸಾಲ ಮಾಡಲ್ಲ, ಯಾರ ಹತ್ರ ಕೈ ಒಡ್ಡಿ ಕೇಳಲ್ಲ. ಯಾಕೆ? ಬದುಕುವ ರೀತಿ ಗೊತ್ತಿದೆ ನನಗೆ, ಬದುಕು ನನಗೆ ಹೇಗ್ ಬದುಕ್ಬೇಕಂತ ಗೊತ್ತಿದೆ. ನಿಮ್ಮಾಗ ಹೆಂಗಂಗೋ ಬದುಕೋದು, ಏನೋ ಮಾಡ್ಕೊಳ್ಳೋದು ಹಂಗಿಲ್ಲ. ನನಗೆ ಬದುಕಿನ ಬಗ್ಗೆ ಸ್ಪಷ್ಟ ಅನುಭವ ಇದೆ. ಹಾಗೆ ಹೀಗೆ ತುಂಬಾ ಅವ್ರ ಬಗ್ಗೆ ಹಾಗೆ ಬದುಕ್ತಾನೆ ಇದ್ರು, ಸುಳ್ಳು ಅಲ್ಲ. ತುಂಬಾ ಪ್ರಾಮಾಣಿಕ. ಒಬ್ರು ದುಡ್ಡು ನನಗ್ ಬೇಡ, ನಾನ್ ಎಷ್ಟಿದೆ ಅಷ್ಟ್ ದುಡ್ಡು, ಹೀಗೆ ಬದುಕ್ತಿದ್ರು. ಕೊನೆಗೆ ಏನು ಗೊತ್ತಿಲ್ಲ, ಏನು ಕರ್ಮವೋ ಏನೋ ಗೊತ್ತಿಲ್ಲ, ಸಾಲ ಪ್ರಾರಂಭ ಆಯ್ತು. ಯಾಕೆ ಗೊತ್ತಿಲ್ಲ, ದುಡಿತಾನೆ ಇದಾರೆ, ಚೆನ್ನಾಗೇ ಇದೆ. ಏನ್ ದೊಡ್ಡ ದೊಡ್ಡ ಅಂಗಡಿಗಳು, ಮಕ್ಳು, ಅವು ಎಲ್ಲಾ ಏನ್ ಸುಖ ಸಮೃದ್ಧಿ ಎಲ್ಲಾ ನಡೀತಿದೆ. ಯಾಕೆ ಪ್ರಾರಂಭ ಆಯ್ತೋ ಗೊತ್ತಿಲ್ಲ, ನಿಧಾನವಾಗಿ ಸಾಲ ಪ್ರಾರಂಭ. ಈಗಂತೂ ಎಲ್ಲಾ ಅವ್ರವ್ರೆ ಕರೆದು ಕೊಡ್ತಾರಲ್ಲ, ಬಹಳ ಖುಷಿ. ಅದು ಹೆಮ್ಮೆಯಿಂದ ಹೇಳ್ಕೊತಾ ಇರ್ತೀವಿ. ಬ್ಯಾಂಕ್ ಅವರೇ ಫೋನ್ ಮಾಡಿದ್ರು, ಈಗ ಅವ್ರು ಫೋನ್ ಮಾಡಿದ್ರು, ಮುಂದೆ ಅವ್ರು ಮಾಡ್ತಾರಲ್ಲ, ಯಾರ ಹತ್ರನೂ ಹೇಳಕ್ಕಾಗಲ್ಲ. ಮೊದ್ಲು ಅವರೇ ಪ್ರಾರಂಭದಲ್ಲಿ ಕೊಡ್ತಾರಲ್ಲ ಸಾಲ, ಅವಾಗ ಬಹಳ ಉಬ್ಬಾಗೆ ತಗೋತೀವಿ. ಮುಂದೆ ಆಮೇಲೆ ಇದೆ ಅವ್ರ ಕತೆ. ಆಮೇಲೆ ಅವ್ರು ಫೋನ್ ಮಾಡ್ತಿರ್ತಾರೆ ಯಾರಿಗೂ, ಅವಾಗ ಹೇಳ್ತೀವ ಬ್ಯಾಂಕ್ ಅವ್ರು ನನಗೆ ಬಂದು ಫೋನ್ ಮಾಡ್ತಾವ್ರೆ ಅಂತ. ಅದ್ ತಗೋಬೇಕಾದ್ರೆ ಏನ್ ಉತ್ಸಾಹ ಇರುತ್ತಲ್ಲ, ಅವ್ರ ಹಾಗೆ ಪ್ರವೇಶ ಆಯ್ತದು. ಮಾಯನೇ ಹೇಗಿರುತ್ತೋ, ಆ ಪ್ರಾರಬ್ಧ ಕರ್ಮನ ಏನೋ ಗೊತ್ತಿಲ್ಲ, ನಿಧಾನವಾಗಿ ಪ್ರಾರಂಭ ಆಗಿ ಅವರಿಗೆ ಎಷ್ಟು ವಿಪರೀತ ಸಾಲ ಆಗೋಯ್ತು ಅಂದ್ರೆ ಬದುಕ್ಬಾರ್ದು ಅನ್ನೋದು. ಏನ್ ಬೇಕಾದ್ರೂ ಆದ್ರೂ ನಾನ್ ಬದುಕ್ತೀನಿ, ನಾನ್ ಬದುಕನ್ನು ಹೀಗೆ ಇಟ್ಕೋತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ, ಕೆಟ್ಟ ಕರ್ಮವನ್ನ ಮಾಡಲ್ಲ, ಸುಳ್ಳು ಹೇಳಲ್ಲ, ಈಗ ಮಾಡ್ತೀನಿ ಅಂತ ಏನು ನಿಯಮಬದ್ಧ ಜೀವನ ಇತ್ತು, ಏನೋ ಗೊತ್ತಿಲ್ಲ, ಕರ್ಮ ಒಂದೇ ಕ್ಷಣದಲ್ಲಿ ಬದಲಾವಣೆ. ಅವ್ರು ಇನ್ನ ತಪ್ಪಿಸ್ಕೊಂಡು ಓಡಾಡಕ್ ಪ್ರಾರಂಭ ಮಾಡಿದ್ರು.
ಬಹಳ ಒಳ್ಳೆಯ ಬದುಕು ಪಾಪ. ಸಜ್ಜನರೇ, ಏನು ಚಟ ಇಲ್ಲ, ಏನೂ ಇಲ್ಲ. ತಪ್ಪಿಸ್ಕೊಂಡು ಓಡಾಡಕ್ ಪ್ರಾರಂಭ ಮಾಡಿದ್ರು. ಬ್ಯಾಂಕ್ ಅವ್ರು ಬಂದಿನ ಹರಾಜಾಗ್ತಾರೆ, ಮನೆ ಹರಾಜಾಗ್ತಾರೆ, ಎಲ್ಲಾ ಬಹಳ ಗಾಬರಿ, ಸತ್ತೋಗ್ಬೇಕು ಅನ್ನೋಷ್ಟು, ಸೂಸೈಡ್ ಮಾಡ್ಕೋಬೇಕು ಅನ್ನೋಷ್ಟು ಸ್ಥಿತಿಗೆ ಬಂದ್ಬಿಟ್ರು. ಅವ್ರೇನ್ ಅವ್ರ ಕೈಯಿಂದ ಮಾಡ್ಕೊಂಡ್ರ? ಪ್ರಾಮಾಣಿಕವಾದ ಜೀವನನೇ ಎಲ್ಲವೂ ಹಾಗೆ. ಹಾಗಾಗಿ ಇನ್ನೇನ್ ಹೇಳ್ತಿದಾರಲ್ಲ, ಕಲುಷ ಕರ್ಮವನ್ನೇ ಮಾಡಿ. ಗೊತ್ತಿಲ್ಲ ಯಾಕೆ ಕಲುಷ ಕರ್ಮ ಆಗತ್ತೆ ಅಂತ. ಆದ್ರೆ ಕೆಲವು ಸಲಿ ಸುಕೃತ ಹೇಗಿರುತ್ತೆ, ಮಹಾತ್ಮರು ಒಂದೊಂದ್ಸಲಿ ಒದಗ್ ಬಂದ್ಬಿಡ್ತಾರೆ. ಕಲುಷ ಕರ್ಮ ಮಾಡಿದರ್ಥ ಅಂತವ್ರಿಗೆ ಕೆಲವು ಸಲಿ ಬೇಗ ಆಗೋದು. ವಾಲ್ಮೀಕಿ ಮಹರ್ಷಿಗಳು ಎಲ್ಲರನ್ನೂ ಅವರು ಬಹಳ ಕಠೋರವಾಗಿದ್ರು. ಅವ್ರು ಮೊದಲನೇ ಜೀವನ ಬೇಡ ಅಂದ್ರೆ ಏನ್ ಬಹಳ ಸಾತ್ವಿಕರಿರ್ತಾರ, ಎಲ್ಲವನ್ನು ಬರೀ ಕೊಲ್ಲೋದು, ಬಡಿಯೋದು, ಒಡೆಯೋದೇ ಇರುತ್ತೆ. ಅಂತಹ ಅವರಿಗೆ ನಾರದ ಮಹರ್ಷಿಗಳ ದರ್ಶನ ಆಯ್ತಲ್ಲ. ಕಲುಷ ಕರ್ಮವನ್ನೇ ಮಾಡಿದ್ರು, ಆದ್ರೆ ಪೂರ್ವಾನುಗ್ರಹದ ಏನದು ಅನುಗ್ರಹ, ದೇವನ ಅನುಗ್ರಹ ಆ ರೀತಿ ಆಗ್ಬಿಡ್ಬೇಕು. ಏನು ಉದ್ಧಾರ ಆಗಕ್ಕೆ ಯಾವ್ದು ಎಷ್ಟೊತ್ ಬೇಕೋ ಅದಕ್ಕೆ ಆ ನಾರದ ಮಹರ್ಷಿಗಳವ್ರು ಹುಡ್ಕೊಂಡ್ ಬರ್ತಾರೆ. ಹುಡ್ಕೊಂಡ್ ಬಂದು ಹೇಗ್ ದರ್ಶನ ಮಾಡ್ತಾರೆ? ಏನ್ ಇಷ್ಟೊಂದು ಕಲುಷ ಕರ್ಮವನ್ನ ಮಾಡಿದ್ಯಲ್ಲ, ಅದನ್ನ ಏನಾದ್ರೂ ಅವ್ರ ಮನೆಯವ್ರು ತಗೋತಾರ? ಬಹಳ ಭರವಸೆ ನಮ್ಗೆ. ವಾಲ್ಮೀಕಿ ಮಹರ್ಷಿಗಳಿಗೆ ಅಷ್ಟೇ ಅಲ್ಲ, ನಮಗೂ ಹಾಗೆ ಇದೆ. ಹಾಗಾಗೇನೆ ಸಂಸಾರ ಅಷ್ಟ್ ಚೆನ್ನಾಗ್ ನಡೀತಿರೋದು. 80-90 ಆದ್ರೂ ನನಗೆ ಯಾಕೆ ಸಂಸಾರ ಬೇಡ ಅನ್ಸಲ್ಲ ಅಂದ್ರೆ ಬಹಳ ವಿಶ್ವಾಸ. ಬೇರೆಯವ್ರ ಮನೆಯವ್ರ ಹಂಗೆ, ನನ್ ಮನೆಯವ್ರ ಹಂಗಲ್ಲ, ನನ್ ಹೆಂಡತಿ ಹಂಗಲ್ಲ, ನನ್ ಮಕ್ಳು ಹಂಗಲ್ಲ, ನನ್ ಮನೆ ಹಿಂಗಲ್ಲ, ನನ್ ದುಡ್ಡು ಹಿಂಗ್ ನನ್ನನ್ ಮಾಡಲ್ಲ, ನನ್ನನ್ ಇದ್ ಮಾಡಲ್ಲ ಅಂತ ಏನ್ ಭರವಸೆ ಇದೆಯಲ್ಲ, ಅವುಗಳೇ ನನ್ನನ್ನ ಅಷ್ಟು ಸಂಸಾರದಲ್ಲಿ ತನ್ಮಯ ಇರೋ ಹಾಗೆ ಮಾಡಿರೋದು. ವಾಲ್ಮೀಕಿ ಮಹರ್ಷಿಗಳಿಗೆ ದರ್ಶನ ಆಯ್ತು. ನಮಗೂ ಆಗ್ತಿರತ್ತೆ ಮನೆಯಲ್ಲಿ, ನಮಗೂ ಎಲ್ಲಾರು ಅಂತಿರ್ತಾರೆ, ಏನು ಮದ್ವೆ ಆದಾಗಿಂದ ಇಲ್ಲಿವರೆಗೂ ಬರೀ ಹೊಗಳ್ತಾನೆ ಇರ್ತಾರ, ನಿಮ್ಮನ್ನ ಏನ್ ಮದ್ವೆ ಆದ ಏನು ನನಗೆ ಸ್ವರ್ಗದ ಸುಖ, ಬಹಳ ಅನುಭವ, ಕೋಟಿ ಜನ್ಮದ ಪುಣ್ಯ, ಯಾರ್ ಅಂದಿದ್ದಾರೆ ಇಲ್ಲಿವರೆಗೂ? ಎಷ್ಟೆಷ್ಟು ಬೈದಿಲ್ಲ ಮನೇಲೆಲ್ಲ. ಯಾಕಾರು ಇರ್ಬೇಕು ಅಂತ ಎಷ್ಟು ಸಲಿ ನಮಗ್ ಅನ್ಸಿಲ್ಲ. ಕ್ಷಣ ಮಾತ್ರ ಅನ್ಸತ್ತೆ ಪುನಃ, ಏನೋ ಕೋಪದಲ್ಲಿ ಅಂದಿದ್ದಾರೆ, ಏನೋ ಪಾಪ ಅದ್ರಲ್ಲಿ ದುಃಖದಲ್ಲಿ ಹಂಗ ಅಂದಿದ್ದಾರೆ, ಅವ್ರೇನ್ ಹಂಗಲ್ಲ. ಈ ರೀತಿ ಪುನಃ ಮಾಯೆ ಮರೆ ಮಾಡ್ಬಿಡತ್ತೆ. ಆದರೆ ವಾಲ್ಮೀಕಿ ಮಹರ್ಷಿಗಳಿಗೆ ದರ್ಶನ. ಅವ್ರನ್ನೆಲ್ಲಾರ್ನು ಹೋಗಿ ಬರೀ ಕೇಳ್ಕೊಂಡ್ ಬನ್ನಿ ಅಂದ್ರು. ಅದೇನ್ ದೊಡ್ಡ ವಿಷಯ ಅಂತ. ಏನ್ ನಮ್ಮನೆಯವ್ರು ನಮ್ಗೆ ಅಷ್ಟು ಮಾಡಲ್ವಾ? ನಮ್ಗೂ ಹಾಗೆ ಇದೆ. ಏನ್ ನಮ್ಮನೆಯವ್ರಿಗೆ ತಾನೇ ದುಡ್ಡೆಲ್ಲ ಇಟ್ಟಿರೋದು, ನನ್ನ ಹೆಂಡತಿ ಮಕ್ಳಿಗೆ ನಾನ್ ಹೋದ್ರು ಅವ್ರು ಚೆನ್ನಾಗಿರ್ಬೇಕು ಅಂತ ತಾನೇ ಇರೋದು. ಅವರೆಲ್ಲ ನನಗೆ ಅವ್ರು ಹಾಗೆ ಮಾತಾಡ್ತಾನೆ ಇರ್ತಾರೆ. ನಮ್ಗೂ ಅದು ಸುಳ್ಳಲ್ಲ, ಅವರು ಪ್ರಾಮಾಣಿಕವಾಗೇ ಇರ್ತಾರೆ. ಅವ್ರ ಅಂತಿರ್ತಾರೆ, ನಿನ್ ಬಿಟ್ರೆ ಯಾರಿದಾರಪ್ಪ, ನೀನೇ ನಮ್ಗೆಲ್ಲ, ತಾಯಿ ಬಿಟ್ರೆ ಯಾರು, ತಂದೆ ಬಿಟ್ರೆ ಯಾರು, ಎಲ್ಲ ಅವರು ಹಾಗೆ ಪ್ರಾಮಾಣಿಕವಾಗೇನೆ. ಹಾಗಂತ ಅವ್ರು ವಾಲ್ಮೀಕಿ ಮಹರ್ಷಿಗಳು ಅನ್ಕೊಂಡು ಹೋಗ್ತಾರೆ. ಕೇಳ್ತಾರೆ ಅವ್ರೆಲ್ಲಾರ್ಗು, ತಂದೆ ಕೇಳ್ತಾರೆ, ತಾಯಿ ಕೇಳ್ತಾರೆ, ನಾನು ಬಹಳ ನಿಮ್ ಮನೆಗೋಸ್ಕರ ನಿಮ್ಗೋಸ್ಕರನೇ ಇಷ್ಟೊಂದ್ ಕರ್ಮವನ್ನ ಮಾಡಿದೀನಿ, ತಗೋತೀರಾ ಅಂತ ಅಷ್ಟೇನೆ. ನಂದ್ರಲ್ಲಿ ಅರ್ಧ ಪಾಲ್ ತಗೊಳ್ಳಿ, ಯಾಕೆ ಅವ್ರಿಗೆ ತಾನೇ ಮಾಡಿರೋದು. ನನ್ ಬದುಕೆಲ್ಲ ಈಗ್ಲೂ ನಾವೆಲ್ಲ ನಮ್ ಬದುಕನ್ನೆಲ್ಲ ಅವ್ರಿಗೆ ಮಾಡಿದೀವಲ್ಲ. ಏನೇನ್ ಸುಳ್ಳು ಹೇಳಿದೀವಿ, ಏನೇನ್ ಮಾಡಿರ್ತೀವಿ ಎಲ್ಲ ಮನೆಯವ್ರಿಗೆ ಮಾಡಿರ್ತೀವಿ. ನಾವೇನ್ ಸಮಾಜಕ್ಕೋಸ್ಕರ, ಪರೋಪಕಾರಕ್ಕೋಸ್ಕರ ಯಾರಿಗಾರು ಕೆಟ್ಟದನ್ನ ಮಾಡಿ ಏನಾರು ಸಮಾಜಕ್ಕೆ ಉದ್ಧಾರ ಮಾಡ್ತಿರ್ತೀವ? ಏನು ಇಲ್ಲ. ಮನೆಯವ್ರಿಗೇನೆ. ಏನ್ 70-80 ವರ್ಷ ಈಗ ಏನ್ ದುಡ್ದಿದೀವಿ, ಮಾಡಿದೀವಿ, ಕೇಳಿದೀವೆಲ್ಲ, ಏನೇನ್ ಸಾಧಿಸಿದೀವಿ, ಏನೇನ್ ಮಾಡಿದೀವಿ ಎಲ್ಲ ಮನೆಯವ್ರಿಗೇನೆ. ಹಾಗಾಗಿ ಆ ಮನೆಯವ್ರನ್ನ ಹೋಗಿ ಕೇಳು ಅಂತ ಹೇಳ್ತಾರೆ. ನಾನ್ ಏನ್ ಇಷ್ಟೊಂದೆಲ್ಲ ಈಗ ಅದ್ರೊಳಗಡೆ ಎಷ್ಟೊಂದ್ ಜನಕ್ ಮೋಸ ಮಾಡಿರ್ತೀನಿ, ಏನೇನೋ ತಪ್ಪ್ ಮಾತಾಡಿರ್ತೀನಿ, ಕಟುವಾಗಿ ಮಾತಾಡಿರ್ತೀನಿ, ಹೇಗೋ ನಡ್ಕೊಂಡಿರ್ತೀನಿ. ಅವೆಲ್ಲವೂ ಕಲುಷ ಕರ್ಮಗಳು ಇದೆಯಲ್ಲ, ಅದ್ರಲ್ಲಿ ಅವರೆಲ್ಲ ಪಾಲ್ ತಗೋತೀರಾ ನೀವೆಲ್ಲ? ಅವ್ರನ್ನ ಕೇಳ್ತಾರ ಅವ್ರು. ಆಗ ಅವ್ರಂತಾರ, ನಾವ್ಯಾಕ್ ತಗೊಳ್ಳೋಣ, ನಿನ್ ಕರ್ತವ್ಯ ಅದು, ನಿನ್ನ ಕರ್ತವ್ಯ ಅದು. ಗಾಬರಿ ಆಗ್ಬಿಡುತ್ತೆ ಅವ್ರಿಗೆ. ಎಷ್ಟು ನಾನು ಅವ್ರ ಮೇಲ್ ವಿಶ್ವಾಸ ಇಟ್ಟಿದ್ನಲ್ಲ, ಅವ್ರೇ ನನ್ ಬದುಕು, ಅವ್ರೆಲ್ಲ ನನಗೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ನನ್ ಬಗ್ಗೆ ಅವ್ರು ಬಹಳ ಅಪಾರ. ಸಡನ್ ಆಗಿ ಅದು ಶಾಕ್ ಆಗ್ಬಿಡತ್ತೆ ಅವ್ರಿಗೆ ದರ್ಶನ. ಹಂಗಾರೆ ಇವ್ರು ಯಾರು ನನ್ ಸಹಾಯಕ್ ಬರಲ್ವಾ? ನೋಡಿದ್ರೆ ನಾನು ಇಷ್ಟೊಂದ್ ಕೆಟ್ಟದ್ ಮಾಡ್ಬಿಟ್ಟಿದೀನಿ, ಎಷ್ಟೊಂದು ಒಳಗಡೆ ನನ್ನಲ್ಲಿ ಕೆಟ್ಟ ಕರ್ಮಗಳ ಏನ್ ಅವುಗಳದೆಲ್ಲ ಬಹಳ ಪಾಪ ಪ್ರಜ್ಞೆ ಬಹಳ ಮನಸ್ಸಿನ ಒಳಗಡೆ. ಇವ್ರು ಯಾರು ಅದನ್ನ ತಗೊಳೋದಿಲ್ಲ, ಹೆಂಡತಿನೂ ತಗೊಳಲ್ಲ ಅಂತಾರೆ, ಯಾರು ತಗೊಳಲ್ಲ ಅಂತಾರೆ. ಬಹಳ ಗಾಬರಿಯಾಗಿ ಆಘಾತ ಆಗತ್ತೆ. ಆ ರೀತಿ ಆಘಾತ ದರ್ಶನ ಆಗತ್ತಲ್ಲ, ಮುಂದೆ ಅವ್ರಿಗಲ್ಲಿ ಇರ್ಬೇಕು ಅನ್ಸಲ್ಲ. ನಮ್ಗ್ ಆಘಾತನೂ ಆಗಲ್ಲ, ದರ್ಶನನೂ ಆಗಲ್ಲ. ನಾವು ಇಲ್ಲ ಏನು ಸುಮ್ನೆ ಅಂದ್ರು ಮಾಡಿದ್ರು ಅಂತ ಸುಮ್ನೆ ಆಗ್ಬಿಡ್ತೀವಿ. ಅದ್ ನಮಗೂ ಎಲ್ಲ ಅಂತಿರ್ತಾರೆ, ಮಾಡ್ತಿರ್ತಾರೆ. ಯಾರ್ ಮನೇಲಿ ಅಂದಿಲ್ಲ, ಯಾರ್ ಮಕ್ಳು ಬೈದಿಲ್ಲ. ನೀನ್ ಏನು ಅಂತ ನನ್ನನ್ನ ಇದ್ ಮಾಡ್ದೋ, ನಿನ್ನಿಂದಾನೇ ನಾನು ಹಾಳಾದೆ ಅಂತ ಎಷ್ಟ್ ಮಕ್ಳು ಅಂದಿಲ್ಲ ತಂದೆ ತಾಯಿಗಳಿಗೆ. ಅಂದಾಗ ಬಹಳ ನೋವಾಗತ್ತೆ. ಯಾಕಾರು ನಾನು ಇವ್ನ ನುಡ್ಸುದ್, ನಾವು ಮೊದ್ಲೇ ಚಿಕ್ಕದ್ರಲ್ಲೇ ಈ ತರ ಇವನು ಅಂತ ಗೊತ್ತಾಗಿದ್ರೆ ಮೊದ್ಲೇ ಸಾಯಿಸ್ತಿದ್ದೆ, ಹಂಗೆ ಹಿಂಗೆ ಮಾತಾಡ್ತೀವಿ. ಪುನಃ ಆಮೇಲೆ ಏನ್ ಮಾಡ್ತೀವಿ, ಅವ್ನ್ ಕಷ್ಟ, ನಮ್ ದುಡ್ಡೆಲ್ಲ ಅವ್ರಿಗೆ ಹೋಗೋದು, ನಮ್ ಆಸ್ತಿ ಎಲ್ಲ ಅದೇ ಮಕ್ಳಿಗೆ ಮಾಡೋದು, ನಮ್ ಹೆಂಡತಿ ಮಕ್ಳಿಗೆ ವಾಪಸ್ ಮಾಡ್ತೀವಿ. ಏನ್ ಬೇರೆ ಸಮಾಜಕ್ಕೆ ಯಾವ್ದಕ್ಕಾರು ದಾನ ಧರ್ಮ ಮಾಡ್ತೀವ? ದರ್ಶನ ಆಗೋದೇ ಇಲ್ಲ.
ಹಾಗಾಗಿ ವಾಲ್ಮೀಕಿ ಮಹರ್ಷಿಗಳಿಗೆ ದರ್ಶನ, ಆಘಾತ, ಯಾವುದಕ್ಕಾಗಿ ಬದುಕನ್ನ ನಾನು ಹಗಲಿರುಳು ಇಟ್ಟಿದ್ದೀನೋ ಅವ್ರು ಯಾರು ನನ್ ಸಹಾಯಕ್ಕಿಲ್ಲ. ಮುಪ್ಪಿನಲ್ಲಿ ಸಾವಿನಲ್ಲೂ ಇದೇ ಕತೆ ಎಲ್ಲಾರ್ದು, ಎಲ್ಲರಿಗೂ ಹಿಂಗಾಗತ್ತೆ. ಪ್ರತಿಯೊಬ್ಬರಿಗೂ ಇದಾಗೆ ಆಗತ್ತೆ. ಸ್ವಲ್ಪ ಬೇರೆ ರೀತಿ ಆಗತ್ತೆ, ಆದ್ರೆ ಆಗತ್ತೆ. ಮುಪ್ಪಿನಲ್ಲೂ ಯಾರು ನಿಮ್ ಸಹಾಯಕ್ ಬರೋದಿಲ್ಲ. ನಮ್ಗೇನ್ ಭ್ರಮೆ ಇದೆ, ಅವ್ರೆಲ್ಲಾರು ಬರ್ಬೇಕು, ಅವ್ರೆಲ್ಲಾ ನೋಡ್ಕೋಬೇಕು, ಅವ್ರು ಹಿಂಗ್ ಮಾಡ್ಬೇಕು, ಹಂಗ್ ಯಾರು ಬರಲ್ಲ. ಎಲ್ಲಾ ಅವ್ರವ್ರ ಸಂಸಾರ, ಅವ್ರ ಜೀವನ ಅದ್ರಲ್ಲೆಲ್ಲ ಬ್ಯುಸಿ ಇರ್ತಾರೆ. ಹಾಗಾಗಿ ಯಾಕೆ ದುಃಖಿ ಆಗ್ತೀವಿ ಕೊನೆಯಲ್ಲಿ ಅಂದ್ರೆ, ಇವುಗಳ ಮೇಲೆಲ್ಲ ಬಹಳ ವಿಶ್ವಾಸ. ಇವರೆಲ್ಲಾ ನನ್ ಕೊನೆಗಾಲಕ್ಕೆ ಆಗ್ತಾರೆ, ಇವ್ರು ಯಾರು ಆಗ್ಲಿಲ್ಲ ಅಂದ್ರೆ ನನ್ ದುಡ್ಡಾಗತ್ತೆ ಅಂತ. ಎಲ್ಲಿವರೆಗೂ ನಾನ್ ದುಡ್ಡನ್ನ ನಾನ್ ಸಮೀಪ ಇಟ್ಕೊಂಡಿರ್ತೀನೋ ಅಲ್ಲಿವರೆಗೂ ಅವ್ರೆಲ್ಲಾರ ಲಕ್ಷಣ ನಮ್ ಕಡೆ ಇರುತ್ತೆ. ಹಾಗಾಗಿ ಆ ಒಂದು ಕಾಗೆ ಕಥೆ ಹೇಳ್ತಾರೆ ಅದನ್ನ. ಒಂದ್ ಕಾಗೆ ಒಂದು ಮೂಳೆ ಏನೋ ಇಟ್ಕೊಂಡಿರುತ್ತೆ, ಅದು ಒಂದು ಸಿಕ್ಬಿಡತ್ತೆ ಅದಕ್ಕೆ ಆಹಾರ, ಅದನ್ನ ತಗೊಂಡದ್ ಮೇಲ್ ಹಾರುತ್ತೆ. ಅದ್ ಹಾರ್ತಾ ಹೋಗ್ತಿದಂಗೆ ಎಲ್ಲಾ ಕಾಗೆಗಳು ಅದ್ರ ಬೆನ್ನಟ್ಟೆ, ಅದು ಎಲ್ಲೆಲ್ಲಿ ಹೋಗುತ್ತೆ ಅದನ್ನ ಅಟ್ಟಿಸ್ಕೊಂಡ್ ಹೋಗ್ತಾವ ಅವೆಲ್ಲವುವೆ. ಯಾಕೆ ಹಿಂಗೆ ಇವೆಲ್ಲ ಬರ್ತಿದಾವೆ, ನನ್ನಿಂದ ಯಾಕೆ ಬರ್ತಿದೆ ಅಂತ ಅದ್ ಎಲ್ಲೋ ಕೂತ್ಕೊಂಡ್ರು ಅಷ್ಟ್ ಕಾಗೆಗಳು. ಆಮೇಲೆ ಅದು ಗೊತ್ತಾಗತ್ತೆ, ಓ ನಾನ್ ಹಿಡ್ದಿದ್ದೀನಲ್ಲ ಮೂಳೆ, ಅದಕ್ಕೆ ಇವೆಲ್ಲ ಅದನ್ನ ಬಿಸಾಡ್ಬಿಡುತ್ತೆ. ಎಲ್ಲವೂ ಇದನ್ ಬಿಟ್ಬಿಡುತ್ತೆ, ಎಲ್ಲಾ ತಿರ್ಗಾ ಆ ಕಡೆ ಹೋಗ್ತಾವ ಮೂಳೆ ಕಡೆ. ಹಾಗೆ ಆ ದುಡ್ಡು ಸಹ ನೀನ್ ಎಷ್ಟೇ ಜೋಪಾನ ಮಾಡಿ ಎಷ್ಟೇ ಏನೇ ಮಾಡಿರೋ ಅವ್ರೆಲ್ಲಾರು ಕ್ಯಾಲ್ಕುಲೇಷನ್ ಆಗ್ತಾನೆ ಇರ್ತಾರೆ. ಇವ್ನ್ ಹೋದ್ಮೇಲೆ ಅದೇನೇನ್ ಮಾಡ್ಬೇಕು, ಯಾರ್ಯಾರು ಎಷ್ಟೆಷ್ಟು ಹಂಚ್ಕೋಬೇಕು, ಅದನ್ನ ಎಷ್ಟು ಚೆನ್ನಾಗ್ ನಾವು ನೋಡಿದೀವಿ ಇಲ್ಲಿ ಅಂದ್ರೆ ಪ್ರತ್ಯಕ್ಷ. ಅವ್ರು ವಯಸ್ಸಾದವ್ರು ಬಹಳ ಅವ್ರ ದುಡ್ಡು ಅವರೇ ಇಟ್ಕೊಂಡಿದ್ರು. ಯಾಕೆ ಇವ್ರು ಯಾರ ಮೇಲೂ ಬೇಡ ನಮ್ಗೆ, ಇವ್ರೆಲ್ಲಾರು ನನ್ನನ್ನ ಮುಂದೆ ಕಾಯಿಲೆ ಬಂದಾಗ ನೋಡ್ಕೊಳ್ಳೋದಿಲ್ಲ, ಅದಕ್ ನಂದಾದ ನನ್ ದುಡ್ಡು ಅವ್ರಿಗೆ ಏನೇನ್ ಕೊಡ್ಬೇಕು ಎಲ್ಲಾರ್ಗು ಕರೆಕ್ಟ್ ಆಗಿ ಅವ್ರಿಗೆಲ್ಲ ಸಮಪಾಲ್ ಮಾಡಿದೀನಿ, ಅವ್ರ ಜೀವನ ಎಲ್ಲ ಚೆನ್ನಾಗಿಟ್ಟಿದೀನಿ. ಹಾಗಾಗಿ ಅವ್ರ ಜೀವನನೂ ಚೆನ್ನಾಗಿದೆ, ಅವ್ರೆಲ್ಲಾರು ಅನುಕೂಲವಾಗಿದ್ದಾರೆ ಮಕ್ಳುಗಳೆಲ್ಲ. ನನ್ ದುಡ್ಡು ಏನಿದೆ ನಾನಿರೋವರೆಗೂ ನನಗೆ, ಮುಂದೆ ನನ್ಗೆ ಏನಾದ್ರು ಕಾಯಿಲೆ ಬಂದ್ರೆ ತೋರ್ಸಿ, ಉಳಿದಿದ್ದನ್ನ ನೀವ್ ಯಾರು ಹಂಚ್ಕೊಳ್ಳಿ ಅಂತೆಲ್ಲ ಮೊದ್ಲೇ ತಯಾರಿ ಮಾಡಿದ್ರು. ಅವ್ರು ಒಮ್ಮನ್ ಬಹಳ ಕಾಯಿಲೆ ಆಯ್ತು, ತುಂಬಾ ಹುಷಾರಿಲ್ದಿರಂಗಾಯ್ತು. ಡಾಕ್ಟರ್ ಹತ್ರ ಹಾಸ್ಪಿಟ್ಲ್ ಸೇರ್ಸ್ಬೇಕು. ಸೇರ್ಸಿದಾಗ ಒಂದ್ ಮೊದಲನೇ ದಿನಾನೇ ಅವ್ರೆಲ್ಲಾ ಮಕ್ಳುಗಳು ಸೇರಿದ್ರು. ಅಲ್ಲಿವರೆಗೂ ಅವ್ರ ಒಬ್ರಿಗೊಬ್ರು ಆಗ್ತಿರ್ಲಿಲ್ಲ. ಈಗ ಎಲ್ಲಾರು ಒಟ್ಟಿಗೆ ಆಗ್ಬಿಟ್ರು, ಅವ್ರು ಸೊಸೆ ಎಲ್ಲಾರು ಬಂದು ಒಟ್ಟಿಗೆ ಸೇರಿ ಅವರೆಲ್ಲಾರು ಅಂದ್ರು, ಸುಮ್ನೆ ಯಾಕೆ, ವಯಸ್ಸಾಗಿದೆ ಅವ್ರಿಗೆ, ಯಾಕೆ ಹಾಸ್ಪಿಟ್ಲ್ ಬೇಕು, ಹೆಂಗಿದ್ರು ಹೋಗೇ ಹೋಗ್ತಾರೆ, ಸುಮ್ನೆ ದುಡ್ಡು. ಮತ್ತೆ ಈಗ ಡಾಕ್ಟರ್ಗಳು ಬಹಳ ಮೋಸ ಮಾಡ್ತಾರೆ, ಸುಮ್ನೆ ಏನೇನೋ ಕಾಯಿಲೆಗಳು ಅದು ಇದು ಹೇಳಿ ಏನೇನೋ ಇದನ್ನೆಲ್ಲಾ ತೆಗಿಸ್ತಾರೆ, ಸ್ಕ್ಯಾನಿಂಗು ರಿಪೋರ್ಟ್ಗಳು ಅವೆಲ್ಲ. ಸುಮ್ನೆ ದುಡ್ಡು ವೇಸ್ಟ್ ಮಾಡ್ತಾರೆ. ಅದನ್ನೇ ನಾವ್ ಮನೇಲೆ ಚೆನ್ನಾಗ್ ನೋಡ್ಕೊಳ್ಳೋಣ, ಅದಕ್ಕೆ ಹಾಸ್ಪಿಟ್ಲ್ ಎಲ್ಲ ಬೇಡ, ಸುಮ್ನೆ ಮನೆಗೆ ಕರ್ಕೊಂಡ್ ಹೋಗೋಣ. ಆ ಅಮ್ಮ ಅವ್ರಿಗೆ ಇನ್ನೂ ಸ್ವಲ್ಪ ಪ್ರಜ್ಞೆ ಇತ್ತು, ಅವ್ರಂದ್ರು ಬೇಡ ನನ್ ದುಡ್ಡೇನೆ, ಚೆನ್ನಾಗೇ ಇರ್ಲಿ, ನಾನು ಹಾಸ್ಪಿಟ್ಲಲ್ಲೇ ಇರ್ತೀನಿ, ಅವ್ರೆಲ್ಲಾರು ನೋಡ್ಕೋತಾರೆ, ನಿಮ್ ಕೈಲಿ ನಾನು ಇರೋಲ್ಲ, ನಾನು ಬೇಡ, ನನ್ಗೆ ನೀವ್ ಯಾರು ಸೇವೆ ಮಾಡೋದ್ ಬೇಡ, ಬರೀ ಸುಮ್ನೆ ನೀವ್ ನನಗ್ ಸೇರ್ಸಿ, ಅಲ್ಲಿ ಎಷ್ಟ್ ದುಡ್ಡಾರು ಖರ್ಚಾಗ್ಲಿ ನನ್ ದುಡ್ಡು ಇದೆಯಲ್ಲ ಅದನ್ ಕೊಡಿ ಅಂತ. ಅವ್ರ ಯಾರು ಮಕ್ಳು ಕೇಳಲಿಲ್ಲ ಮಾತು. ಅವ್ರಿಗೇನೋ ವಯಸ್ಸಾಗೈತೆ, ಅವ್ರಿಗೆ ಗೊತ್ತಾಗಲ್ಲ ಈ ಡಾಕ್ಟರ್ ಏನ್ ಮೋಸ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸುಮ್ನೆ ಏನು ಕಾಯಿಲೆ ಇಲ್ದಿದ್ರು ಎಷ್ಟೊಂದ್ ಕಾಯಿಲೆ ಅಂತ ಹೇಳ್ತಾರೆ ಅಂತ. ಅವತ್ ಸಾಯಂಕಾಲ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡೇ ಹೋಗ್ಬಿಟ್ರು. ಆ ಒಮ್ಮನ್ ಕೈಲಿ ಏನೂ ಮಾಡಕ್ ಆಗ್ತಿಲ್ಲ, ವಯಸ್ಸಾಗಿದೆ, ದುಡ್ಡು ಇದೆ, ಆದ್ರೆ ಏನು ಮಾಡಕ್ ಆಗೋದಿಲ್ಲ. ಅವ್ರೆಲ್ಲಾ ಮಕ್ಳುಗಳು ಮನೆ ಕರ್ಕೊಂಡ್ ಕರ್ಕೊಂಡೋಗ್ ಮೊದಲನೇ ದಿನ ಬಹಳ ಉಪಚಾರ ಮಾಡ್ದಂಗ್ ಮಾಡಿದ್ರು. ಆಮೇಲೆ ಏನು ಇಲ್ಲ, ಇವ್ರಿಗೆ ಏನೂ ಮಾಡಕ್ ಆಗ್ತಿಲ್ಲ, ಎಲ್ಲ ದುಡ್ಡಿದೆ, ಎಲ್ಲ ಇದೆ, ಏನು ಮಾಡಕ್ ಆಗಲ್ಲ. ಹಾಗಾಗಿ ಆ ಕರ್ಮಗಳೆಲ್ಲ ಏನಿದೆಯಲ್ಲ, ಏನ್ ಬೇಕಾದ್ರೂ ನಾನ್ ದುಡ್ಡಿದೆ ನನಗೆಲ್ಲಾ ಇದೆ ಅಂದ ತಕ್ಷಣನೇ ಜೀವನ ಚೆನ್ನಾಗಾಗತ್ತೆ ಅಂತಿಲ್ಲ. ಎಲ್ಲಿವರೆಗೂ ಈ 3 ದೇಹಗಳನ್ನ ನಾನು ಹಿಡ್ದಿರ್ತೀನಲ್ಲ ಅಲ್ಲಿವರೆಗೂ ಇವೆಲ್ಲವೂ ಆಗೋದೆ. ಹಾಗಾಗಿ ಕಲುಷ ಕರ್ಮವನ್ನು ಏನು ಮೊದಲಿನ ಕರ್ಮಗಳನ್ನೆಲ್ಲ ಮಾಡಿರ್ತೀನಲ್ಲ, ಬಹಳ ಕೊನೆಗಾಲದಲ್ಲಿ ತುಂಬಾ ವಯಸ್ಸಾದವ್ರಿಗೆ ಕೆಲವು ಸಲಿ ಸಾವಿನ ಸಮೀಪಕ್ಕೆ ಬರುತ್ತಂತೆ ಆ ನೆನಪುಗಳು. ತುಂಬಾ ಜನ ಅದಕ್ಕೆ ತುಂಬಾ ಹೆಂಗೆಂಗೋ ಬದುಕಿರ್ತಾರಲ್ಲ ಕೆಟ್ಟದಾಗಿ, ಸಾಯ್ಬೇಕಾದ್ರೆ ತುಂಬಾ ಕೂಗೋತಾ ಇರ್ತಾರಂತ, ಎದುರ್ಕೋತಾ ಇರ್ತಾರೆ. ಅವ್ರಿಗೆ ಏನೇನೋ ದರ್ಶನಗಳು. ಯಾಕೆ ದರ್ಶನ ಅಂದ್ರೆ ಎಲ್ಲೋ ಆಗೋದಲ್ಲ, ನಾನ್ ಏನ್ ಬದುಕಿರ್ತೀನಲ್ಲ ಅದೇ ಅಲ್ಲಿ ಬರ್ತಾ ಇರುತ್ತೆ ನೆನಪುಗಳು. ಹಾಗಾಗಿ ಕೊನೆ ಕಾಲದಲ್ಲಿ ದೇವ್ರು, ಗುರುಗಳು, ಆತ್ಮ ಎಲ್ಲಿ ಬರುತ್ತೆ, ಅದೆಲ್ಲ ಸುಮ್ನೆ ಉಪಚಾರದ ಮಾತುಗಳು. ಕೊನೆ ಕಾಲದಲ್ಲಿ ಒಂದ್ಸಲಿ ನೀನ್ ನನ್ ಸ್ಮರಣೆ ಮಾಡ್ಬಿಡು, ಆ ಕೃಷ್ಣಂದ್ ಹೇಳ್ತಿರ್ತೀವಲ್ಲ, ಒಂದ್ಸಲಿ ಸ್ಮರಣೆ ಮಾಡ್ಬಿಡು ಸಾಕು, ನಿನ್ ಇನ್ನೇನು ಬೇಡ. ಇವೆಲ್ಲ ಸುಮ್ನೆ ಉಪಚಾರಕ್ ಮಾತಾಡಿರ್ತಿ, ಏನು ಮಾಡದೇ ಇರೋದಕ್ಕಿಂತ ಒಂಚೂರಾರ ಅವಾಗ್ಲಾರ ನೆನಪು ಬರ್ಬೇಕಲ್ಲ. ದೇಹ ಬಿಡುವ ಸಮಯದಲ್ಲಿ ದೇವರ ನೆನಪು ಯಾರಿಗ್ ಬರುತ್ತೆ, ಯಾಕೆ ಮೊದ್ಲಿಂದ ಮಾಡೇ ಇರಲ್ಲ. ಹಾಗಾಗಿ ಆ ಕಲುಷ ಕರ್ಮಗಳೇ ನನಗೆ ಬಹಳ ದುಃಖ ಕೊಡುತ್ತೆ ಕೊನೆಯಲ್ಲಿ. ಅವೆಲ್ಲಾ ನೆನಪುಗಳು ಬರ್ತಾ ಇರುತ್ತೆ, ಅವು ಕಾಡ್ತಾ ಇರುತ್ತೆ ನಮ್ಮನ್ನ. ಹಾಗಾಗಿ ಸಾವಲ್ಲಿ ಯಾಕೆ ಎಲ್ಲಾರು ಎದುರ್ಕೋತಾರೆ, ಯಾಕೆ ಬಹಳ ದುಃಖಿ ಆಗ್ತಾರೆ ಅಂದ್ರೆ ಈ ಕಲುಷ ಕರ್ಮಗಳು ಬಹಳ. ಯಾರು ಒಳ್ಳೆಯ ಬದುಕನ್ನ, ಸ್ವಚ್ಛವಾದ ಬದುಕು, ದೇವರ ಬದುಕು, ಜ್ಞಾನ ಚಿಂತನೆ ಮಾಡಿರ್ತಾರಲ್ಲ ನೋಡಿ, ಅವ್ರ ಅಷ್ಟೊಂದು ಏನೋ ತಾಪ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆ ಆರಾಮ್ ಬದುಕೆ ಅವ್ರ ಮನದಿಂದನೇ ತಯಾರಿ ಆಗತ್ತೆ.
ಆ ತಯಾರಿಯಿಂದನೇ ಆ ಕೊನೆಯನ್ನು ತಯಾರಿ ಆರಾಮಾಗತ್ತೆ. ಹಾಗಾಗಿ ಈ ಕಲುಷ ಕರ್ಮವನ್ನು ಮಾಡಿದರಾಗ್ಲೇನೆ ಅವನಿಗೆ ತಾಪ ಪ್ರಾರಂಭ ಆಗಿದೆ. ಅದನ್ನ ಹೇಳ್ತಿದ್ದಾರೆ, ಕಲುಷ ಕರ್ಮವನ್ನೇ ಮಾಡಿ ಸುಕೃತವನ್ನುಳಿದು ಒದಗುವ ಚಿಂತೆಗೆ ನೆಲೆಯಾದ ಪರಲೋಕ ದುಃಖ ತೊಲಗಿಸು. ನಾನ್ ಬಹಳ ಪಾಪ ಮಾಡ್ಬಿಟ್ಟಿದ್ದೀನಿ, ಈ ಪುಣ್ಯ ಮಾಡ್ಬೇಕು, ನಾನು ಯಾವಾಗ ಈ ಪಾಪಗಳನ್ನೆಲ್ಲ ಕಳ್ಕೊಳ್ಳೋದು, ಈ ರೀತಿ ಏನ್ ಹೋರಾಟಗಳೆಲ್ಲ ಇದೆಯಲ್ಲ, ಇದೆಲ್ಲಾ ಜೀವನಾನು ಅನ್ನೋವರೆಗೂ ಇರುತ್ತೆ. ಇವುಗಳ ಸವಾಸ ನನಗ್ ಮಾಡದೇ ಇರಂಗ್ ಮಾಡು, ನೀನ್ ನನ್ನನ್ನ ತೊಲಗಿಸು, ಬೇರೆ ಪರಲೋಕದಲ್ಲಿ ನನ್ಗೆ ಆರಾಮಿರಂಗ್ ಮಾಡು. ನನ್ಗೆಲ್ಲ ಅಲ್ಲೆಲ್ಲ ಹೋಗಿ ನರಕನ ಅನ್ಭವಿಸ್ಬೇಕು, ಅವೆಲ್ಲ ಕೇಳಿರ್ತೀವಲ್ಲ, ಗರುಡ ಪುರಾಣ, ಆ ಪುರಾಣ, ಇವುಗಳನ್ನೆಲ್ಲ ಓದಿ ಈಗೆಲ್ಲ ಏನೇನ್ ನೀನ್ ಮಾಡಿರ್ತೀಯ ಮುಂದೆ ಅಲ್ಲಿ ಅಂತ ನರಕ ಇಂಥ ನರಕ. ಹಾಗಾಗಿ ನಾನು ಅಯ್ಯೋ ಒಳ್ಳೆ ಕರ್ಮ ಮಾಡ್ಲೇ ಇಲ್ವಲ್ಲ, ನಾನು ಕೆಟ್ಟ ಕರ್ಮ ಮಾಡದ್ನಲ್ಲ, ಈ ತರ ಎಲ್ಲಾ ಹೋರಾಟಗಳು ನಡೆಯುತ್ತಲ್ಲ, ಇವೆಲ್ಲವೂ ದೊಡ್ಡ ಸಾಕಾಗ್ಬಿಟ್ಟಿದೆ. ಪುನಃ ಅವುಗಳನ್ನ ಮಾಡದೇ ಇರೋ ಹಾಗೆ ಮಾಡು ದೇವನೇ, ಮಾಡು ಗುರುಗಳೇ, ಮಾಡು ಆತ್ಮ, ಯಾರಿಗಾರು ಬೇಡ್ಕೊಳ್ಳೋದು, ಅದನ್ನ ಬೇಡ್ಕೊಳ್ಳೋದು. ತೊಲಗಿಸೆನ್ನನು ಬೇಡ ಅವುಗಳ ಸಹವಾಸ. ನರನು ತೊಡಗಿ ಬ್ರಹ್ಮನು ಕಡೆಯಾದವರುಳು ನೂರ್ ಮಡಿಸಿ ಮೆಕ್ಕ ಹರುಷಂಗಳನ್ನು ದಾಟಿದ ನಿಜ ಸುಖ ಭರಿತನೆಂದೆನಿಸು ನನ್ನನು. ಏನೀಗ ನನ್ ಮನುಷ್ಯನಾಗಿ ಬ್ರಹ್ಮ ಪದವಿಯನ್ನ ಪಡೆಯೋವರೆಗೂ ಎಷ್ಟೋ ಆನಂದಗಳನ್ನ, 8 ಆನಂದಗಳನ್ನ ಹೇಳ್ತಿರಲ್ಲ, ನಿದ್ರೆಯ ಆನಂದ, ವಿಷಯದ ಆನಂದಗಳು, ಈ ರೀತಿ 8 ಆನಂದಗಳು. ಅವುಗಳೆಲ್ಲದಕ್ಕಿಂತ ಮಿಗಿಲಾಗಿ ಆತ್ಮಾನಂದ ಅಂತ ಏನಿದೆಯಲ್ಲ, ಅದರಲ್ಲಿ ನನ್ನನ್ನ ಇರೋ ಹಾಗೆ ಮಾಡಿ ನನ್ನನ್ನ ನಿಜ ಸುಖ ಭರಿತನೆಂದೆನಿಸು ಎನ್ನನು. ಯಾವಾಗ್ಲೂ ನಾನು ಆ ನಿಜವಾದ ಆನಂದ, ಆ ಏನ್ ಬ್ರಹ್ಮ ವಸ್ತುವಿನ ಆನಂದ, ಸಚ್ಚಿತ್ ಆನಂದ, ನಿತ್ಯ ಪರಿಪೂರ್ಣ ಇದೆಯಲ್ಲ, ಆ ಆನಂದದಲ್ಲೇ ಯಾವಾಗ್ಲೂ ಇರೋ ಹಾಗೆ. ಇವುಗಳಲ್ಲಿ ಜೀವನಲ್ಲಿ ಇದ್ರೆ ಆ ಆನಂದಗಳು ಬದಲಾವಣೆ ಆಗತ್ತೆ. ಹಾಗಾಗಿ ನಾನು ಯಾವಾಗಲೂ ಇರುವಂತಹ ಆ ಅಮೃತದ ಸಮುದ್ರವಾಗಿರೋ ಆ ಆನಂದದ ಸಮುದ್ರ, ಆ ಬ್ರಹ್ಮ ವಸ್ತುವಿನಲ್ಲೇ ನನ್ನನ್ನ ಯಾವಾಗ್ಲೂ ಇರೋ ಹಾಗೆ ಮಾಡಿ ನನ್ನನ್ನ ಫಲವು ಲೌಕಿಕ ವೈದಿಕವಹ ಕರ್ಮ ಕುಲವ ಎಸಗಿ ಮುನ್ನವೇ ಬಳಿಕ ನಿನ್ನಿರುವ ಅರಿದೆ ನಿನ್ನವನೇ ಎಳಸಲೀಯದಿರಿಸು ಎನ್ನನು. ಫಲವು ಲೌಕಿಕ, ಮೊದಲು ಲೌಕಿಕ ಜೀವನದಲ್ಲಿ ವ್ಯವಹಾರಗಳನ್ನ ಮಾಡಿದ್ದೀನಿ, ನನಗೆ ದುಡಿಮೆಗೆ ಬೇಕಾಗಿರುತ್ತಲ್ಲ ಇಂಥ ಕೆಲ್ಸಗಳನ್ನೆಲ್ಲ ಮಾಡ್ತೀನಿ. ಆಫೀಸ್ಗೆ ಹೋಗೋದು, ಏನು ರೈತರಾಗಿ ಮಾಡೋದು, ವ್ಯಾಪಾರ ಮಾಡೋದು, ಈ ತರ ಹಲವು ಲೌಕಿಕ ಕರ್ಮಗಳನ್ನೆಲ್ಲ ಮಾಡಿದೀನಿ. ಲೌಕಿಕ ಮತ್ತೆ ವೈದಿಕ ಕರ್ಮ, ನಮ್ಮ ಜಾತಿಗೆ ಅನುಗುಣವಾಗಿ ನಾವು ಕರ್ಮವನ್ನ ಮಾಡ್ತಿರ್ತೀವಿ. ನಮ್ಮ ಮನೆಯಲ್ಲಿ ಈಗ ಹುಟ್ಟಿದ ತಕ್ಷಣ ಮಗುವಿಗೆ ಜಾತ ಕರ್ಮಗಳನ್ನ, ಹುಟ್ಟಿದ ತಕ್ಷಣ ಸೂತ್ಕ ಬಂತು, ಆಮೇಲೆ ಅವುಗಳಿಗೆ ಪರಿಹಾರ, ಗೃಹ ಪ್ರವೇಶ, ಮತ್ತೆ ಮದುವೆಯಲ್ಲಿ ಮಾಡುವ ಕಾರ್ಯಗಳು, ಇವೆಲ್ಲಾ ಕರ್ಮಗಳಿದೆಯಲ್ಲ ವೈದಿಕ ಕರ್ಮಗಳು. ಹಲವು ಲೌಕಿಕ ವ್ಯವಹಾರದ ಕರ್ಮಗಳು ಹೌದು, ಮತ್ತೆ ವೈದಿಕ ಕರ್ಮಗಳನ್ನು ಕುಲವನ್ನೆಸಗಿ ಅವುಗಳ ಸಮೂಹವನ್ನು ಮುನ್ನವೇ ಮೊದ್ಲೆಲ್ಲಾ ಮಾಡ್ಬಿಟ್ಟಿದೀನಿ. ಈಗ ನನಗೆ ನಿನ್ನ ಬಗ್ಗೆ ನನಗೆ ಗೊತ್ತಾಗಿದೆ, ನಿನ್ನ ಅರಿವು ನನಗಾಗಿದೆ. ಪುನಃ ನಾನ್ ಅದ್ರಲ್ಲೇ ತೊಡಗೋ ಹಾಗೆ ಮಾಡ್ಬೇಡ ನನ್ನನ್ನ. ಪುನಃ ಅದೇ ವ್ಯವಹಾರದಲ್ಲಿ ಪುನಃ ನಾನ್ ದುಡಿದ್ರೆ ಬದುಕ್ತೀನಿ, ಹಿಂಗ್ ಮಾಡಿದ್ರೆ ಬದುಕ್ತೀನಿ, ವ್ಯವಹಾರ ಮಾಡಿದ್ರೆ ಬದುಕ್ತೀನಿ, ಆಫೀಸ್ಗೆ ಹೋದ್ರೆ ದುಡಿದ್ರೆ ಮಾಡಿದ್ರೆ ಮತ್ತಿಂತ ಕರ್ಮಗಳನ್ನ ಪ್ರಾಯಶ್ಚಿತ್ ನಾನ್ ಮಾಡ್ಲಿಲ್ಲ ಅಂದ್ರೆ ನನಗೆ ಆ ಸುಖ ದುಃಖ, ಈ ತರ ಪುನಃ ಆ ಕರ್ಮದಲ್ಲಿ ನನ್ನನ್ನ ತೊಡಗಿಸ್ದೇ ಇರೋ ಹಾಗೆ ಮಾಡು ನನ್ನನ್ನ ದೇವನೇ ಅಂತ ಪ್ರಾರ್ಥನೆ. ಎಳಸಲೀಯದಿರಿಸು ಎನ್ನನು. ಪುನಃ ನಾನು ಆ ಕರ್ಮಗಳನ್ನ ಮಾಡದೇ ಇರೋ ಹಾಗೆ ಮಾಡು ನನ್ನನ್ನ. ಸದುಗತಿಗಳನ್ನು ಬೇರೆ ಬಯಸಲೀಯದೆ ಪರತರ ಮುಕ್ತಿಗೆ ಪದವಾದ ಶಂಭುಲಿಂಗ ನಿನನು ಅಗಲದೆ ಬೆರಸಿಹುದೆನ್ನನು. ಇನ್ನ ಯಾವ ಸದುಗತಿಗಳು ಬೇಕು, ಅದು ಬೇಕು, ಇದು ಬೇಕು, ಒಳ್ಳೇದಾಗ್ಬೇಕು, ಕೆಟ್ಟದಾಗ್ಬೇಕು, ಏನೂ ನನಗೆ ಪುನಃ ಆ ರೀತಿ ನಾನು ಏನೂ ಬಯಕೆಗಳನ್ನ ಮಾಡದೇ ಇರೋ ಹಾಗೆ, ಅವೆಲ್ಲವೂ ಇರೋದು ಈ ಜೀವನಿಗೆ. ಆ ಜೀವತ್ವದ ಸ್ಪರ್ಶನೇ ಇಲ್ಲದೆ ಇರೋ ಹಾಗೆ, ಆ ಆತ್ಮ ವಸ್ತುವಿನ ಅನುಭವದಲ್ಲೇ ಯಾವಾಗ್ಲೂ ಇರೋ ಹಾಗೆ ಮಾಡು ನನ್ನನ್ನ. ಈ ರೀತಿಯಾಗಿ ಮಾಡೋದೆ ಪ್ರತಿಬಂಧಕ ಉಪಶಮನ. ಏನು ಪ್ರತಿಬಂಧಕಗಳಾಗಿದೆಯಲ್ಲ ಇವೆಲ್ಲ ಈಗ ಹೇಳಿದ್ರಲ್ಲ, ದೇಹಾದಿಗಳು ಅನ್ಕೊಂಡಿರೋದ್ರಿಂದ ದೇಹದ ಪ್ರತಿಬಂಧಕ, ಮನಸ್ಸು ಅನ್ಕೊಂಡಿರೋದ್ರಿಂದ ಮನಸ್ಸಿನ ಪ್ರತಿಬಂಧಕ, ಇಡೀ ನಾನ್ ಜೀವತ್ವ ನಾನೇ ಅನ್ಕೊಂಡಿರೋದೇ ದೊಡ್ಡ ಪ್ರತಿಬಂಧಕ. ಆ ಜೀವತ್ವಕ್ಕೆ ಏನೂ ಅಸ್ತಿತ್ವ ಇಲ್ಲ. ನೀನು ಅಸ್ತಿತ್ವ ಕೊಟ್ರೆ ಅವಕ್ಕೆ ಬಹಳ ಪ್ರಾಣ, ನೀನೇ ಅವುಗಳಿಗೆ ಬಹಳ ಉಪಚಾರ ಮಾಡಿದ್ರೆ ಅವುಗಳಿಗೆ ಕಾಣಿಸತ್ತೆ, ಇಲ್ಲ ಅಂದ್ರೆ ಅವುಗಳಿಗೆ ಏನೂ ಅಸ್ತಿತ್ವ ಇಲ್ಲ. ಅದಕ್ಕೆ ಅಷ್ಟವಕ್ರ ಮಹಾಮುನಿಗಳ ಅಷ್ಟವಕ್ರ ಗೀತಾ ಅಂತದನ್ನೆಲ್ಲ ಓದ್ಬೇಕು. ಏನು ಬ್ರಹ್ಮ ವಸ್ತುವಿನ ವರ್ಣನೆ, ಈ ಜೀವತ್ವದ ಒಂದು ಸ್ವಲ್ಪನೂ ಅದರಲ್ಲಿ ಸ್ಪರ್ಶನೇ ಇಲ್ಲ. ಅಂತಹ ಆನಂದ ಸ್ವರೂಪ ನೀನಿದ್ಯಾ. ಅದರಲ್ಲೆಲ್ಲ ಜನಕ ಮಹಾರಾಜನಿಗೆ ಹೇಳ್ತಾರಲ್ಲ,
ಕಥಂ ಜ್ಞಾನಂ ಅವಾಪ್ನೋತಿ ಕಥಂ ಮುಕ್ತಿರ್ ಭವಿಷ್ಯತಿ. ಅವ್ನ್ ಕೇಳ್ತಾನೆ ಜನಕ ಮಹಾರಾಜ ಇದೇ ರೀತಿ, ನನಗೆ ಹೆಂಗೆ ನಾನು ಆತ್ಮಜ್ಞಾನ ಪಡೆಯೋದು, ಹೆಂಗೆ ನಾನು ಮುಕ್ತಿ ಪಡೆಯೋದು? ಅವ್ರು ಏನ್ ಸುಲಭವಾಗಿ ಹೇಳ್ತಾರೆ, ಯಾಕೆ ಅಷ್ಟೊಂದ್ ತಲೆ ಕೆಡಿಸ್ಕೊತೀಯ, ನೀನ್ ಇರೋದೇ ಆನಂದ ಸ್ವರೂಪ. ಜೀವನ ಆಗಿದ್ಯಾ ಅಂದ್ರೆ ನೋಡಿ ಇಷ್ಟೆಲ್ಲ ಕೇಳ್ಕೋಬೇಕು, ಪ್ರಾರ್ಥನೆ ಮಾಡ್ಬೇಕು, ಅದ್ರಲ್ಲಿ ಇರ್ಬೇಕು. ನೋವು, ಸುಖ, ದುಃಖ, ಕರ್ಮ, ಮತ್ ಸಾಧನೆಯಲ್ಲೂ ಇವತ್ ಸಾಧನೆ ಮಾಡ್ದೆ, ಸಾಧನೆ ಮಾಡಿಲ್ಲ, ಇವತ್ ಬಂತು ಮನನ ಬಂತು, ಶ್ರವಣ ಕೇಳ್ದೆ, ಇವತ್ ಗುರುಭಕ್ತಿ ಮಾಡ್ದೆ, ಮಾಡಿಲ್ಲ, ಎಷ್ಟು ಅವುಗಳೆಲ್ಲ ಪರಿತಾಪಗಳು. ಅವುಗಳನ್ನೆಲ್ಲಾ ಹೋಗ್ಬೇಕು ಅಂತಿದ್ರೆ ನಾನು ಬ್ರಹ್ಮ ವಸ್ತು ಅಂತ ಅದರ ಅನುಸಂಧಾನವನ್ನ ಮಾಡು. ಇವುಗಳ ಸ್ಪರ್ಶನೇ ಇಲ್ದೇ ಇರೋ ಹಾಗಾಗತ್ತೆ. ಅದನ್ನ ಅದ್ರಲ್ಲಿ ಹೇಳ್ತಾರೆ, ನೀನು ಪೃಥ್ವಿನೇ ಅಲ್ಲ, ನೀನು ಭೂಮಿ, ಆಕಾಶ, ವಾಯು ಏನ್ ಅಂತದೇ ನೀನಲ್ಲ. ಇನ್ ಸಣ್ಣದಾಗಿರುವಂತ ಈ ದೇಹಾದಿಗಳು ನೀನೇನಾಗತ್ಯ? ಅದಕ್ಕೆ ಅಷ್ಟವಕ್ರ ಗೀತಗಳನ್ನ ಓದ್ಬೇಕು. ಯದಿ ದೇಹಂ ಪೃಥಕೃತ್ಯ ಚಿತಿ ವಿಶ್ರಾಮ್ಯ ತಿಷ್ಟಸಿ. ಯಾಕೆ ನಿಂಗೆ ಹಿಂಗ್ ಅನ್ಸ್ತಿದೆ ಅಂದ್ರೆ ದೇಹ ಬುದ್ಧಿ ನೀನ್ ಇದೆಯಾ ಅಂತ. ನೀನ್ ಹೇಗಿದ್ಯಾ ನೀನು? ಅದುನೈವ ಸುಖೀ ಶಾಂತೋ ಬಂಧ ಮುಕ್ತೋ ಭವಿಷ್ಯತ್. ಬಂಧ ಅನ್ನೋದು ಇಲ್ಲ ನಿನಗೆ, ಮುಕ್ತಿ ಅನ್ನೋದು ಇಲ್ಲ. ಈ ತರದನ್ನೇ ಸ್ವಾಧ್ಯಾಯ ಮಾಡ್ಬೇಕು ಯಾವಾಗ್ಲೂ. ನತ್ವಂ ವಿಪ್ರಾದಿಕೋ ವರ್ಣೋ ನಾಶ್ರಮಿ ನಾಕ್ಷ ಗೋಚರ. ನೀನ್ ಬ್ರಾಹ್ಮಣ, ಶೂದ್ರ, ಅಂತವ್ರು, ಹೆಣ್ಣು, ಗಂಡು, ಸಾಧಕ, ಅವ್ರು, ಈ ತರದನ್ನೆಲ್ಲಾ ತಲೆಯಿಂದ ತೆಗ್ದಾಕು. ಅವೆಲ್ಲ ಅಲ್ಲ, ನೀನ್ ಯಾವ್ದು? ನೀನು ಅರುವು, ಇರುವು, ಆನಂದ, ಬ್ರಹ್ಮ ಸ್ವರೂಪ ನೀನು. ಅಹಂ ಬ್ರಹ್ಮಾಸ್ಮಿ. ಈ ರೀತಿಯಾದ ಚಿಂತನವನ್ನ ಮಾಡ್ತಾ ಹೋಗು. ಇವುಗಳ ಪ್ರಭಾವ ನಿನಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಸೂತ್ರವನ್ನ ನಾಳೆ ನೋಡೋಣ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.